ಐ ಹೋಪ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ಫೈನ್. ಸ್ಟಡೀಸ್ ಹೇಗ್ರಿ ಮಾಡ್ತಾ ಇದ್ರಿ? ಬನ್ನಿ ಮತ್ತೆ ಯಾಕೆ ತಡ, ಇವತ್ತೊಂದು ಹೊಸ ಯೋಚನೆ ಜೊತೆಗೆ ಮತ್ತೊಂದು ಪಾಠದ ಚರ್ಚೆ ಮಾಡೋಣ. ತಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ ಏಜಸ್. ಟುಡೇ ಇಟ್ ಈಸ್ ದ ಏಜ್ ಆಫ್ ಕಾಂಪಿಟೇಷನ್. ವಯಸ್ಸು ಅದ್ಭುತವಾಗಿರೋದನ್ನು ಅಚೀವ್ ಮಾಡೋ ವಯಸ್ಸು, ಹಠ ಮಾಡೋ ವಯಸ್ಸು, ಬೇಡ ಅಂದಿದ್ದನ್ನೇ ಬೇಕು ಬೇಕು ಅಂತ ಮಾಡೋ ವಯಸ್ಸು, ಹಿರಿಯರು ಹೇಳಿದ್ದರ ವಿರುದ್ಧ ಹೋಗೋ ವಯಸ್ಸು, ಎಲ್ಲರ ವಯಸ್ಸು. ಅದಷ್ಟೇ ಅಲ್ಲ, ಮ್ಯಾಥಮೆಟಿಕ್ಸಲ್ಲೇ ವಯಸ್ಸು ಅನ್ನೋದು ನಂಬರ್ ಆಗಿದ್ರೂ ಕೂಡ ವಯಸ್ಸು ಮತ್ತು ನಂಬರ್ ಎರಡನ್ನ ಸೇರಿಸಿ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಕ್ವಶನ್ಸ್ ಅನ್ನ ಕೊಟ್ಟಿರೋದನ್ನ ಗಮನಿಸ್ತಾ, ಈಗಾಗಲೇ ಈ ಪಾಠದ ಬಗ್ಗೆ ಸಾಕಷ್ಟು ವಿಷಯ ಗೊತ್ತಿರೋ ತಮಗೆ ಇದನ್ನ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಕೋನದಲ್ಲಿ ಗಮನಿಸೋದಾಯ್ತು ಅಂತ ಹೇಳಿದ್ರೆ, ಇದ್ರ ಬಗ್ಗೆ ಏನನ್ನಾರು ಚರ್ಚೆ ಮಾಡೋ ಮೊದಲು ಲೆಟ್ ಮಿ ಹ್ಯಾವ್ ಸಮ್ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್. ಐ ಹೋಪ್ ಆಡಿಯೋ ವಿಡಿಯೋ ಕ್ಲಿಯರ್ ಇದೆ ಅನ್ಕೊಳ್ತೇನೆ ಸ್ನೇಹಿತರ. ಬನ್ನಿ, ಒಬ್ಬ ವ್ಯಕ್ತಿಗೆ ಇವತ್ತು 10 ವರ್ಷ ವಯಸ್ಸಾಗಿದೆ. ಒಬ್ಬ ವ್ಯಕ್ತಿಗೆ ಇವತ್ತು 10 ವರ್ಷ ವಯಸ್ಸಾಗಿದೆ. ಇವತ್ತು 10 ವರ್ಷ ವಯಸ್ಸಾಗಿದ್ರೆ ಮುಂದಿನ ವರ್ಷಕ್ಕೆ, ನೆಕ್ಸ್ಟ್ ಇಯರ್ಗೆ ಎಷ್ಟು ವರ್ಷ ವಯಸ್ಸಾಗಿರ್ತದೆ ಸರ್? ಈಗ ಎಷ್ಟಾಗಿರುತ್ತೆ ಸರ್? ಅದಕ್ಕಿಂತ 1 ವರ್ಷ ಜಾಸ್ತಿ ಆಗಿರುತ್ತೆ ಸರ್. ಸಪೋಸ್ ಒಂದು ವೇಳೆ ಇವತ್ತಿಗೆ 14 ಆಗಿದ್ರೆ ಮುಂದಿನ ವರ್ಷಕ್ಕೆ 1 ವರ್ಷ ಜಾಸ್ತಿ ಆಗಿರುತ್ತೆ ಸರ್. ಹಾಗಾದ್ರೆ ಇವತ್ತೇನಾದ್ರು ಎ ವರ್ಷ ವಯಸ್ಸಾಗಿದ್ರೆ ಮುಂದಿನ ವರ್ಷಕ್ಕೆ A+1 ವರ್ಷ ವಯಸ್ಸಾಗಿರುತ್ತಂದ್ರೆ ಅಬ್ಸಲ್ಯೂಟ್ಲಿ. ಇದು 1 ವರ್ಷದ ಮಾಹಿತಿಯ ವಿವರ ಆಯಿತು. ಸಪೋಸ್ ಒಂದು ವೇಳೆ ಒಬ್ಬ ವ್ಯಕ್ತಿಗೆ ಇವತ್ತು 10 ವರ್ಷ ವಯಸ್ಸಾಗಿದೆ, ಇನ್ನು 5 ವರ್ಷ ಕಳೆದಾದ ಮೇಲೆ ಎಷ್ಟಾಗತ್ತೆ? 10 + 5 15. 5 ವರ್ಷ ಕಳೆದಾದ್ಮೇಲೆ 5 ಜಾಸ್ತಿ ಆಗ್ಬೇಕು, 4 ವರ್ಷ ಕಳೆದಾದ್ಮೇಲೆ 4 ಜಾಸ್ತಿ ಆಗ್ಬೇಕು, 3 ವರ್ಷ ಕಳೆದಾದ್ಮೇಲೆ 3 ಜಾಸ್ತಿ ಆಗ್ಬೇಕು, n ವರ್ಷಗಳು ಕಳೆದಾದ್ಮೇಲೆ n ವರ್ಷ ಜಾಸ್ತಿ ಆಗ್ಬೇಕು. ಒಬ್ಬ ವ್ಯಕ್ತಿಗೆ ಇವತ್ತು 10 ವರ್ಷ ವಯಸ್ಸು. ಇವತ್ತಿಗೆ 10 ವರ್ಷ ವಯಸ್ಸಾಗಿದ್ರೆ ಹೋದ ವರ್ಷಕ್ಕೆ ಹಿಮ್ಮುಖ ಚಲನೆ ಮೈನಸ್ ಆಗ್ತದೆ, ಮುಮ್ಮುಖ ಚಲನೆ ಪ್ಲಸ್ ಆಗ್ತದೆ. ಇಫ್ ವಿ ಮೂವ್ ಇನ್ ದಿ ಫಾರ್ವರ್ಡ್ ಡಿರೆಕ್ಷನ್ ಇಟ್ ಆಲ್ವೇಸ್ ರಿಪ್ರೆಸೆಂಟ್ಸ್ ದ ಪಾಸಿಟಿವ್ ಸೈನ್. ಇಫ್ ವಿ ಮೂವ್ ಇನ್ ದ ರಿವರ್ಸ್ ಡಿರೆಕ್ಷನ್ ಇಟ್ ಆಲ್ವೇಸ್ ರಿಪ್ರೆಸೆಂಟ್ಸ್ ದಿ ನೆಗೆಟಿವ್ ಸೈನ್. ಇಷ್ಟು ಫಂಡಮೆಂಟಲ್ಸ್ ನಮ್ಮೆಲ್ಲರಿಗೂ ಗೊತ್ತಿದೆ ಅನ್ಕೊಳ್ತಾನೆ. ಫಾರ್ ಎಕ್ಸಾಂಪಲ್, ವ್ಯಕ್ತಿಯೊಬ್ಬನಿಗೆ ಹೋದ ವರ್ಷಕ್ಕೆ 9 ವರ್ಷ ಆಗಿದ್ರೆ ಇವತ್ತಿಗೆ ಆಬ್ಸಲ್ಯೂಟ್ಲಿ ಅಲ್ಲಿಂದ +1. ಸಪೋಸ್ ಒಂದು ವೇಳೆ ವ್ಯಕ್ತಿಯೊಬ್ಬನಿಗೆ ಕಳೆದ ವರ್ಷಕ್ಕೆ 24 ವರ್ಷ ವಯಸ್ಸಾಗಿದ್ರೆ ಇವತ್ತೆಷ್ಟಾಗತ್ತೆ? 25. ಇವತ್ತು 25 ಆದರೆ ಮುಂದಿನ ಸಲಕ್ಕೆ 26 +1. ಇದನ್ನ ಲಾಜಿಕಲಿ ಕ್ವಶನ್ ಹೇಗೆ ಡಿಸೈನ್ ಮಾಡ್ತಾರೆ ಅವರು? ವ್ಯಕ್ತಿಯೊಬ್ಬರಿಗೆ ಹೋದ ವರ್ಷ 24 ವರ್ಷ, ಹಾಗಾದ್ರೆ ಮುಂದಿನ ವರ್ಷ ಎಷ್ಟು ವರ್ಷ? ಹೋದ ವರ್ಷ 24 ಆದರೆ ಇವತ್ತು 25, ಇವತ್ತು 25 ಆದರೆ ಮುಂದಿನ ಸಲಕ್ಕೆ 26 ಅಂತ, ಅಂದರೆ +1 +1 2 ಸಲ ಅಂತ ಅರ್ಥ. ಇದನ್ನ ಇನ್ನೂ ಸ್ವಲ್ಪ ತರ್ಕಬದ್ಧವಾಗಿ 5 ವರ್ಷದ ಹಿಂದೆ ವ್ಯಕ್ತಿಯೊಬ್ಬರಿಗೆ 5 ವರ್ಷ ವಯಸ್ಸಾಗಿತ್ತು. 5 years ago a man was aged 5 years. ಸೊ 5 ವರ್ಷದ ನಂತರ ವಯಸ್ಸು ಎಷ್ಟಾಗ್ತದೆ ಕೇಳ್ತಾ ಇರೋದು, ಇವತ್ತು ಕೇಳ್ತಾ ಇದ್ದೀವಿ. ಹಾಗಾದ್ರೆ ಮೊದಲಿಗೆ 5 ವರ್ಷದಿಂದ 5 ವರ್ಷ ವಯಸ್ಸಾಗಿದ್ರೆ ಇವತ್ತಿಗೆ +5. ಆದರೆ ಇವತ್ತಿನಿಂದ ನಂತರಕ್ಕೆ 5 ವರ್ಷ ಆದ್ಮೇಲೆ ಮತ್ತೊಂದು ಸಲ +5, 10 + 5. ಕೇಳ್ಬೇಕಾದ್ರೆ ಕ್ವಶನ್ ಹೇಗೆ ಕೇಳಿದ್ರು ನೋಡಿ, 5 ವರ್ಷದಿಂದ ವ್ಯಕ್ತಿಯೊಬ್ಬರಿಗೆ 5 ವರ್ಷ ವಯಸ್ಸಾಗಿದ್ರೆ 5 ವರ್ಷದ ನಂತರ ಅದೇ ವ್ಯಕ್ತಿಗೆ ವಯಸ್ಸು ಎಷ್ಟಾಗಿರ್ತದೆ? +5 + 5 ಬಟ್ 2 times, 2 ಸಾರಿ ಅಂತ ಅರ್ಥ. ಈ ಲಾಜಿಕ್ ಗಮನಿಸ್ತಾ ಇದ್ರಿ? ನೇಚರ್ ಆಫ್ ಕ್ವಶನ್ಸ್ ಫ್ರೇಮ್ಡ್. ಇದಿಷ್ಟು ಇಂಟ್ರೊಡಕ್ಟರಿ ಪಾರ್ಟ್ ಇದೆ. ಇದ್ರ ಹೊರತಾಗಿ ಅವರೇಜ್ ಅನ್ನೋ ಕಾನ್ಸೆಪ್ಟ್ ಅನ್ನು ಮರ್ಜ್ ಮಾಡಲಾಗ್ತದೆ. ಒಬ್ಬರಿಗಿಂತ ಹೆಚ್ಚು ಜನರನ್ನ ಆಧಾರವಾಗಿ ಇಟ್ಕೊಂಡು ಪ್ರಶ್ನೆ ಕೇಳಲಾಗ್ತದೆ. ಸ್ಟೆಪ್ ಬೈ ಸ್ಟೆಪ್ ಗಮನಿಸ್ತಾ ಬರೋಣ ಸ್ನೇಹಿತರೆ. ಬನ್ನಿ ಮತ್ತೆ ಆಗ್ತಡ. ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ದಿ ಎಕ್ಸಾಂಪಲ್ಸ್. ಬಿಫೋರ್ ಐ ಸ್ಟಾರ್ಟ್, ಜಸ್ಟ್ ವಿಜುವಲೈಸ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್. ಪ್ರಶ್ನೆಯನ್ನ ಪೂರ್ತಿಯಾಗಿ ಒಂದ್ಸಾರಿ ನೋಡ್ಕೊಳ್ಳಿ. ಏನಿದೆ ಪ್ರಶ್ನೆ? The average age of 3 boys is 15 years. If their ages are in the ratio 3:5:7,
ದ ಏಜ್ ಆಫ್ ದಿ ಯಂಗೆಸ್ಟ್ ಬಾಯ್ ಈಸ್. 3 ಹುಡುಗರ ಸರಾಸರಿ ವಯಸ್ಸು 15 ವರ್ಷಗಳಾಗಿದ್ದ. ಈ 3 ವಯಸ್ಸುಗಳ ಅನುಪಾತ 3:5:7 ಆಗಿದ್ದಲೇ ಕಿರಿಯ ಹುಡುಗನ ವಯಸ್ಸು ಎಷ್ಟು ಅಂತ ಪ್ರಶ್ನೆ. ಐ ಹೋಪ್ ಆಲ್ರೆಡಿ ಸಾಕಷ್ಟು ಜನ ಇದಕ್ಕೆ ಉತ್ತರ ಕಾಮೆಂಟ್ ಮಾಡ್ತಾ ಇದ್ರಿ ಅನ್ಕೊಳ್ತೇನೆ ನಾನು. ಲೆಟ್ ಅಸ್ ಸ್ಟಡಿ ಒನ್ ಬೈ ಒನ್. ಥೆರಾಟಿಕಲಿ ಈ ಪ್ರಶ್ನೆನ ಬಿಡಿಸೋದಾಗಿದ್ರೆ ಏನಂತ ಬಿಡಿಸ್ತೀವಿ? ಈ ಹುಡುಗರ ವಯಸ್ಸು ಅನುಕ್ರಮವಾಗಿ 3x, 5x ಮತ್ತು 7x ಆಗಿರಲಿ. ಯಾವುದು ಗೊತ್ತಿರಲ್ವೋ ಅದನ್ನ x ಅನ್ಕೊಂಡು ಸ್ಟಾರ್ಟ್ ಮಾಡ್ತೇವೆ. ಇನ್ನು ಇದು ಈ 3 ವಯಸ್ಸಾಯ್ತು. ಆದ್ರೆ ಅವರು ಸರಾಸರಿ ವಯಸ್ಸನ್ನು ಕೂಡ ಕೊಟ್ಟಾಗಿದೆ. ಸರಾಸರಿ ಏನೇನು ಹೇಳ್ತದೆ? 3ಕ್ಕೆ 5 ಕೂಡಿಸಿದ್ರೆ 8 + 7 15x ಅಪಾನ್ ಎಷ್ಟು ಜನ ಇದ್ದಾರೆ? ಹಾಗಾದ್ರೆ ಸರಾಸರಿ ವಯಸ್ಸು ಎಷ್ಟೇ ಆಗುತ್ತಾ? ಆ ಸರಾಸರಿ ವಯಸ್ಸು ಎಷ್ಟಕ್ಕೆ ಸಮ ಇದೆ ಅಂತ ಪ್ರಶ್ನೆಯಲ್ಲಿ ಹೇಳ್ಬಿಟ್ಟಿದ್ದಾರೆ ಅವರು. 15ಕ್ಕೆ ಸಮ ಇದೆ ಅಂತ ಹೇಳಿದ್ದಾರೆ. ಅಂದ್ರೆ ಇದರರ್ಥ 5x ನ ಬೆಲೆ 15 ಎಂದಾದಲ್ಲಿ x ನ ಬೆಲೆ ಎಷ್ಟಾಗ್ತದೆ? 15 ಭಾಗ್ಲೆ 5, 5 1 5, 5 3 15. x ನ ಬೆಲೆ 3 ಎಂದಾದಲೇ ಆ ಬೆಲೆಯನ್ನು ಇದರಲ್ಲಿ ಭರ್ತಿ ಮಾಡಿದ್ರೆ 3 3 9, 3 5 15, 3 7 21. ಅವ್ರು ಕೇಳಿರೋ ಪ್ರಶ್ನೆ ಏನು ಸ್ನೇಹಿತರ? ಇವರಲ್ಲಿ ಎಲ್ಲರಿಗಿಂತ ಕಿರಿಯ ಹುಡುಗನ ವಯಸ್ಸು 21, 15, 9. ಕಿರಿಯ, ಯಂಗೆಸ್ಟ್, ಚಿಕ್ಕವರು, ಜೂನಿಯರ್ ಮೋಸ್ಟ್, ಅವ್ರ ವಯಸ್ಸು ಎಷ್ಟೇ ಆಗತ್ತಾ? ಸಂಬಂಧಪಟ್ಟಂಥ ಆಯ್ಕೆ ಏನಿದ್ದಾರೆ? ಚಾಯ್ಸ್ ಡಿ ಅಂತ. ಇದು ಸಾಂಪ್ರದಾಯಿಕವಾಗಿರುವಂಥ ಮೆಥಡ್ 1 ಅಂತ ಆಯಿತು, ಟ್ರೆಡಿಷನಲ್ ಸ್ಟ್ರಾಟಜಿ ಅಂತ ಆಯಿತು. ಐ ಹೋಪ್ ಇದ್ರ ಬಗ್ಗೆ ಯಾರಿಗೂ ಕನ್ಫ್ಯೂಷನ್ಸ್ ಇಲ್ಲ. ಆಲ್ರೆಡಿ ತಾವು ಕಲ್ತಿರುವಂಥ ಕಂಟೆಂಟ್ ಅನ್ಕೊಂಡಿದ್ದೇನೆ ನಾನು. ಈಗ ಇದೇ ಪ್ರಶ್ನೆಯನ್ನ ತರ್ಕಬದ್ಧವಾಗಿ ಹೀಗೆ ಬಿಡಿಸ್ಕೋಣ ನಾವು. ಏನಂತ? ಇಲ್ಲಿ 3, 5, 7 ಇವೆರಡರ ಮಧ್ಯ ಡಿಫರೆನ್ಸ್ ಎಷ್ಟಿದೆ? 2 ಇದೆ. ಇವೆರಡರ ಮಧ್ಯ ಡಿಫರೆನ್ಸ್, ಹಾಗಾದ್ರೆ ಡಿಫರೆನ್ಸ್ ಈಕ್ವಲ್ ಇತ್ತು ಅಂತ ಹೇಳಿದ್ರೆ ಇದನ್ನೊಂದು ಸಮಾಂತರ ಶ್ರೇಣಿ, ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂತೀವಿ. ಸರಾಸರಿಯ ನಿಯಮ ಏನು ಹೇಳ್ತದೆ? ಸಮಾಂತರ ಶ್ರೇಣಿಯಲ್ಲಿರುವಂತಹ ಸಂಖ್ಯೆಗಳ ಸರಾಸರಿ ಮಧ್ಯದ ಸಂಖ್ಯೆಗೆ ಸಮ ಇರ್ತದೆ ಅಂತ ಹೇಳ್ತಾರೆ. ಮಧ್ಯದ ವ್ಯಕ್ತಿಯ ವಯಸ್ಸನ್ನ ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಅಂತ ಅರ್ಥ. ಏನಂತ ಕೊಟ್ಟಿದ್ದಾರೆ? ಈಗ 5 ಇದ್ದಿದ್ದು 15 ಆಗಬೇಕು ಅಂದ್ರೆ 5 3 15. ಹಾಗಾದ್ರೆ 3 3 ಇವರನ್ನ 3ರಿಂದ ಗುಣಾಕಾರ ಮಾಡಿದ್ರೆ ಅವರನ್ನು 3ರಿಂದ ಗುಣಾಕಾರ ಮಾಡಬೇಕು ಅಂತ ಅರ್ಥ. ಕೇಳಿರೋ ಪ್ರಶ್ನೆ ಅತ್ಯಂತ ಕಿರಿಯ ವ್ಯಕ್ತಿಯ ವಯಸ್ಸು, ಕಿರಿಯ ಹುಡುಗನ ವಯಸ್ಸು, ಯಂಗೆಸ್ಟ್ ಬಾಯ್ಸ್ ಏಜ್ ಎಷ್ಟಾಗ್ತದೆ? 9 ಇಯರ್ಸ್ ಅಂತ. ಆರ್ ಯು ಫಾಲೋವಿಂಗ್? ಇಲ್ಲಿ ಗಮನಿಸ್ಕೊಳ್ಳಿ ಸ್ನೇಹಿತರ, ಲಾಜಿಕ್ ಏನಿದೆ ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ನೋಡ್ಕೊಳ್ಳಿ. ಇಲ್ಲಿ ಸರಾಸರಿಯ ನಿಯಮ ಫಾಲೋ ಆಯ್ತಲ್ಲೋ ನಿಮಗೆ, ಸ್ವಲ್ಪ ರಿಪಿಟೇಷನ್ ಕೊಡ್ತೀನಿ ನೋಡಿ. ಸಪೋಸ್ ಒಂದು ವೇಳೆ 3 ಸಂಖ್ಯೆ ಇದಾವೆ, ಇದರ ಸರಾಸರಿ ಏನು? ಇವು 3 ಅನುಕ್ರಮ ಸಂಖ್ಯೆ ಆಗಿರೋದ್ರಿಂದ ಮಧ್ಯದ ಸಂಖ್ಯೆನ ಸರಾಸರಿ ಆಗಿರ್ತದೆ. ಇಲ್ಲ ಸರ್ ನಮಗೆ ಡೌಟ್ ಇದೆ, ಗಮನಿಸ್ಕೊಳ್ಳಿ. 1 + 2 + 3 1 2 3 3 ಜನ ಸದಸ್ಯರು. 6ನ್ನ 3ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ? ಇವು ಅನುಕ್ರಮವಾಗಿನೇ ಇರಬೇಕು ಅಂತ ಕಂಡೀಷನ್ ಏನಿಲ್ಲ. ಸಮಾಂತರ ಶ್ರೇಣಿಯಲ್ಲಿದ್ದರೆ ಸಾಕು. ಉದಾಹರಣೆಗೆ 5, 15, 25. ಇಲ್ಲೂ 10 ಕೂಡಿಸಿದ್ದಾರೆ, ಅಲ್ಲೂ 10 ಕೂಡಿಸಿದ್ದಾರೆ, ಅಂದ್ರೆ ಸಮಾಂತರ ಶ್ರೇಣಿ ಅಂತ ಅರ್ಥ. ಚೆಕ್ ಮಾಡಿ. 5 + 15 + 25 ಡಿವೈಡೆಡ್ ಬೈ 1 2 3 ಸಂಖ್ಯೆ. ಹಾಗಾದ್ರೆ 25ಕ್ಕೆ 15 ಕೂಡಿಸಿದ್ರೆ 40 + 5. 45ನ್ನ 3ರಿಂದ ಭಾಗಿಸಿದ್ರೆ ಬೆಲೆ ಎಷ್ಟು ಬರ್ತದ? ನಿಯಮ ಏನ್ರಿ ಹೇಳ್ತದ? ಮಧ್ಯದ ಸಂಖ್ಯೆಗೆ ಸಮ ಇರಬೇಕು ಅಂತ ನಿಯಮ ಹೇಳುತ್ತದೆ. ಸರ್ ಸಪೋಸ್ ಈ 3 ಸಂಖ್ಯೆಗಿಂತ ಜಾಸ್ತಿ ಇದ್ರೆ ಏನಾಗುತ್ತೆ ಸರ್? ಗಮನ ಕೊಡಿಲ್ಲ. ಈಗ ನಾನು 6 ಮಗಿ ತಗೋತೀನಪ್ಪ. 6 1 6, 6 2 12, 6 3 18, 6 4 24, 6 5
30. ಅಕ್ಕಪಕ್ಕದ ಸಂಖ್ಯೆಗಳ ಮಧ್ಯದಲ್ಲೇ ಇರೋ ವ್ಯತ್ಯಾಸ, ಡಿಫರೆನ್ಸ್, ವ್ಯತ್ಯಾಸ ಏನಂತ? 18 ಮೈನಸ್ 12 6, 12 ಮೈನಸ್ 6 6, 24 ಮೈನಸ್ 18 6. ಡಿಫರೆನ್ಸ್ ಈಕ್ವಲ್ ಇದೆ ಅಂದ್ರೆ ಹಾಗಾದ್ರೆ ಚೆಕ್ಕೆ ಮಾಡೋದು ಬೇಡ. ಏನಂತ? ಮಧ್ಯದ ಸಂಖ್ಯೆ ಯಾವತ್ತಿದ್ರೂ ಸರಾಸರಿ ಆಗಿರ್ತದೆ ಅಂತ. ಇದು ಸರಾಸರಿ ನಿಯಮ. ಇಲ್ಲ ಸರ್ ನಮಗೆ ಡೌಟ್ ಇದೆ, ವಿ ನೀಡ್ ದಿ ಕನ್ಫರ್ಮೇಷನ್ ಅನ್ನೋರು 6 ಪ್ಲಸ್ 12 ಪ್ಲಸ್ 18 ಪ್ಲಸ್ 24 ಪ್ಲಸ್ 30, ಇವನ್ನೆರಡು ಕೂಡಿಸಿದ್ರೆ 30, ಇವನ್ನೆರಡು ಕೂಡಿಸಿದ್ರೆ 30, 60 ಪ್ಲಸ್ 30 90 ಆಯ್ತು. 1 2 3 4 5. ಹಾಗಾದ್ರೆ ಈ 90ನ್ನು 5ರಿಂದ ಭಾಗಿಸಿದ್ರೆ 18 ತಾನೇ ಬರಬೇಕು. ಅದು ಮಧ್ಯದ ಸಂಖ್ಯೆಗೆ ತಾನೇ ಸಮ ಇರ್ತದೆ. ಈಗ ತಾನೇ ನಿಯಮ ಚರ್ಚೆ ಮಾಡಿದ್ವಿ ತಾನೆ. ಈಗ ಈ ನಿಯಮವನ್ನು ಸರಾಸರಿ ಬಗ್ಗೆ ಬೇರೆ ವಿಡಿಯೋ ಮಾಡೋಣ, ಡೀಟೇಲ್ ಆಗಿ ಚರ್ಚೆ ಮಾಡೋಣ. ಸದ್ಯಕ್ಕೆ ಏನು ಚರ್ಚೆ ಮಾಡ್ತಾ ಇದ್ದೀವಿ? ವಯಸ್ಸು ಅನ್ನೋ ಪಾಠ ಚರ್ಚೆ ಮಾಡ್ತಾ ಇದ್ದೀವಿ. ಲೆಟ್ಸ್ ಫೋಕಸ್ ಆನ್ ದಿ ಕಾನ್ಸೆಪ್ಟ್ ಆಫ್ ಏಜಸ್. Let me repeat the rule. Suppose the given numbers are in arithmetic progression, always the middle number represents the average of the given set of numbers. ಇದರಲ್ಲಿ ಮಿಡ್ಲ್ ಯಾವುದಿದೆಯೋ ಅದು ಸರಾಸರಿಗೆ ಸಮ ಇರ್ತದೆ. ಯಾವಾಗ ಕೊಟ್ಟಂತ ಸಂಖ್ಯೆಗಳು ಸಮಾಂತರ ಶ್ರೇಣಿಯಲ್ಲಿದ್ದಾಗ ಯಾವಾಗಲೂ ಮಧ್ಯದ ಸಂಖ್ಯೆಯು ಸರಾಸರಿಯನ್ನ ಪ್ರತಿನಿಧಿಸ್ತದೆ ಅನ್ನೋ ನಿಯಮವನ್ನ ಗಮನದೊಳಗಿಟ್ಕೊಂಡ ಈಗ ತಾನೇ ಹೇಳಿದ್ವಿ ನಾವು 3 5 7ರ ಸರಾಸರಿ 5. ಅವ್ರು ಹೇಳುತ್ತಾರೆ ಸರಾಸರಿ 15ಕ್ಕೆ ಸಮ. 5 ಇದ್ದದ್ದು 15 ಆಗಬೇಕು ಅಂದ್ರೆ 3ರಿಂದ ಗುಣಿಸಿದರೆ, ಇವರನ್ನು 3ರಿಂದ ಗುಣಿಸಿದ್ರೆ ಅವರನ್ನು 3ರಿಂದ ಗುಣಿಸ್ಬೇಕು. 3 3 ಇಲ್ಲ ಸರ್ ನಮಗೆ ಇದಿನ್ನೂ ಅರ್ಥ ಆಗಿಲ್ಲ, ಇನ್ನೂ ಕನ್ಫ್ಯೂಷನ್ಸ್ ಇದೆ ಅನ್ನೋರು, ಅಥವಾ ಇಲ್ಲ ನಮಗೆ ಅರ್ಥ ಆಗಿದೆ ಸರ್ ಬಟ್ ಬೇರೆ ಮೆಥಡ್ ಏನಾರು ಇದ್ರೆ ಹೇಳಿ ಅನ್ನೋರು. ಇಲ್ಲಿ ನೋಡಿ, ಕಲ್ತಿರೋ ನಿಯಮಕ್ಕೆ ತಕ್ಕಂತ ಇದು ತಾನೇ ಸರಾಸರಿ, ಹೌದಾ? ಅವ್ರು ಹೇಳ್ತಾರೆ ಎಷ್ಟಿರ್ಬೇಕು ಅಂತ. 5ಕ್ಕಿಂತ 3 ಅನ್ನೋದು ಚಿಕ್ಕದ ದೊಡ್ಡದ? ಚಿಕ್ಕದು. ಇದು ಚಿಕ್ಕದಾಗಿದೆ ಅಂದ್ರೆ ಇದು ಚಿಕ್ಕದೇ ಬರ್ಬೇಕಲ್ಲ. ಹಾಗಾದ್ರೆ ಉತ್ತರ 15ಕ್ಕಿಂತ ಚಿಕ್ಕದಲ್ಲ, ಚಿಕ್ಕದಲ್ಲ, ಚಿಕ್ಕದಲ್ಲ. ಯಾವುದು ಚಿಕ್ಕದಿದೆ ಅದು ಸರಿ ಇದೆ. ಹಾಗಾದ್ರೆ ಸ್ನೇಹಿತರೀಗ ಮೆಥಡ್ ನಂಬರ್ 1, ಮೆಥಡ್ ನಂಬರ್ 2, ಮೆಥಡ್ ನಂಬರ್ 3 ಗಮನಿಸ್ತಾ ಇದ್ದೀರಾ? ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಪ್ರಿಪೇರ್ ಮಾಡೋ ಪ್ಯಾಟರ್ನ್ ಏನು ಅಂತ ಐಡೆಂಟಿಫೈ ಮಾಡ್ತಾ ಇದ್ದೀರಿ? ಎಸ್, ತುಂಬ ಜನ ಫೋನ್ ಇದು ನಿಮ್ಗೆ ಗೊತ್ತಿರೋ ಪಾಠನೇ. ಈಗ ನೋಡೋಣ, ಇದರಲ್ಲಿ ಕೆಲವು ತುಂಬ ಮೊನ್ನೆ ನಾವು ವಯಸ್ಸು ಅನ್ನೋ ಅಧ್ಯಾಯಕ್ಕೆ ಸಂಬಂಧಪಟ್ಟಂತ ಸಪ್ರೇಟ್ ಒಂದು ಕ್ವಶನನ್ನು ಸಾಲ್ವ್ ಮಾಡಿದ್ವಿ. ನೀವೇ ಯಾರೋ ಈ ವರ್ಷದ ಯಾವುದೋ ಒಂದು ಎಕ್ಸಾಮಲ್ಲಿ SD ಏನೋ ಮೆನ್ಷನ್ ಮಾಡಿದಿರ್ತಾವೆ, KPSC ಯಾವುದೋ ಒಂದು ಎಕ್ಸಾಮ್ ನಡೀತು ಸರ್ ಅಂತ ಹೇಳಿ ಕಳಿಸ್ಕೊಟ್ಟಿದ್ರಿ. ಆ ಎಕ್ಸಾಂಪಲ್ನ ಪೆಕ್ಯುಲಾರಿಟಿ ನೋಡಿದ್ರಿ ತಾನೆ. ಇದರಲ್ಲೂ ಅಂತ ಕೆಲವು ಇಂಟ್ರೆಸ್ಟಿಂಗ್ ಆಗಿರೋ ಎಕ್ಸಾಂಪಲ್ಸ್ ಬರ್ತದೆ, ಈಗ ಕ್ಲಾಸಲ್ಲಿ ತಗೋಣ ನಾವು ಅದನ್ನು. ಸೊ ಒಂದು ಪ್ರಶ್ನೆನ ಎಷ್ಟು ವೈವಿಧ್ಯಮಯವಾಗಿ ಬಿಡಿಸೋದಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ಇದ್ರ ಜೊತೆ ಕಲಿತಾ ಬನ್ನಿ. ಈಗ ಹೊಸ ಎಕ್ಸಾಂಪಲ್ ನೋಡ್ಕೋಣ ಮತ್ತೆ. ಸರಿ, ಏನಿದೆ ನೋಡಿ, ಕ್ವಶನ್ ಓದ್ಕೊಳ್ಳಿ. ಏನ್ರಿ ಇದೆ ಪ್ರಶ್ನೆ? 4 ವರ್ಷಗಳ ಹಿಂದೆ ಏರವರ ವಯಸ್ಸು ಮತ್ತು ಬೀರವರ ವಯಸ್ಸಿನ ಅನುಪಾತ 11:14 ಆಗಿತ್ತು. 4 ವರ್ಷಗಳ ನಂತರ ಅವ್ರ ವಯಸ್ಸು 13:16 ಆಗ್ತದ. ಹಾಗಾದ್ರೆ ಏರವರ ಈಗಿರುವ ವಯಸ್ಸು ಎಷ್ಟು ಅಂತ ಪ್ರಶ್ನೆ. ನೋಡ್ಕೊಳ್ಳೋಣ ಸ್ನೇಹಿತರ. ಸಾಂಪ್ರದಾಯಿಕವಾಗಿ ಈ ಲೆಕ್ಕವನ್ನ ಬಿಡಿಸೋ ವಿಧಾನ ನೋಡಿ. ಸೊ 4 ವರ್ಷಗಳ ಹಿಂದೆ ಇವರಿಬ್ಬರ ವಯಸ್ಸಿನ ಅನುಪಾತ 11:14. 4 ವರ್ಷ ಆದಮೇಲೆ ಹಾಗಾದ್ರೆ ಈ ಮಾಹಿತಿಯನ್ನ ಬರೆದುಕೊಳ್ಳೋ ಶೈಲಿ ಗಣಿತದ ಭಾಷೆಯಲ್ಲೇ ಏರವರ ವಯಸ್ಸು 11x ಆಗಿರಲಿ 14x ಆಗಿರಲಿ, ಯಾವಾಗ 4 ವರ್ಷಗಳ ಹಿಂದೆ ಅಂತ ಇದ್ದಿದ್ದಕ್ಕೆ ಮೈನಸ್ 4 ವರ್ಷದ ಹಿಂದೆ ಇಷ್ಟಿದ್ರೆ ಇವತ್ತಿಗೆ 4 ವರ್ಷ ಜಾಸ್ತಿ ಆಗಿರ್ಬೇಕು ತಾನೆ. ಈ ಒಬ್ಬರಿಗೆ ಅಲ್ಲ, ಬೀರವರಿಗೂ ಕೂಡ. ಅವ್ರಿಗೂ +4, ಇವ್ರಿಗೂ +4. ಇದು ಇವತ್ತಿನ ವಯಸ್ಸಾಯ್ತು, ಈಗಿನ ವಯಸ್ಸಾಯ್ತು, ಪ್ರೆಸೆಂಟ್ ಏಜ್ ಆಯ್ತು, ಪ್ರಸ್ತುತ ವಯಸ್ಸಾಯ್ತು. ಬಟ್ ಅವ್ರು ಕೊಟ್ಟ ಮಾಹಿತಿ ಇವತ್ತಿನ ನಂತರ 4 ವರ್ಷ ಆದ್ಮೇಲೆ. ಹಾಗಾದ್ರೆ ಈ ಸಂಖ್ಯೆಗೆ ಮತ್ತೆ 4 ಕೂಡಿಸ್ಕೋಬೇಕು ನಾವು. ಈ 4 ಆ 4 ಒಟ್ಟು ಮಾಹಿತಿ ಸರಿ ಇದೇನ್ರಿ? ಸೊ ಇಲ್ಲಿರೋ 4 ಅಲ್ಲಿರೋ 4 ಒಟ್ಟು 8 ಆಗತ್ತಾ? ಮಾಹಿತಿ ಸರಿ ಇದೆಯಾ? ಎನಿ ಡೌಟ್? ಇಷ್ಟು ವರ್ಷಗಳ ನಂತರ
ಇವರಿಬ್ಬರ ವಯಸ್ಸುಗಳ ಅನುಪಾತ 13:16 ಅಂತ ಪ್ರಶ್ನೆಯಲ್ಲಿ ಕೊಟ್ಟಂತ ಮಾಹಿತಿ ಆಯ್ತಿದು ಸ್ನೇಹಿತರೆ. ಇಸ್ ಇಟ್ ರೈಟ್? ಸರಿ ಇದೆಯಾ? ಡನ್. ಲೆಟ್ಸ್ ಚೆಕ್. ಹಾಗಾದ್ರೆ ಈ ಮಾಹಿತಿಯ ಓರೆ ಗುಣಾಕಾರದ ಪದ್ಧತಿಯಲ್ಲೇ 11x + 8, 14x + 8, 13 and 16 ಇವೆರಡರ ಮಧ್ಯ ಸಮ ಚಿಹ್ನೆ ಮತ್ತು ಭಾಗಾಕಾರದ ಚಿಹ್ನೆಗಳ ಪರಿಚಯದಿಂದಾಗೆ ಹೊಸ ಸೂತ್ರದ ರಚನೆ ಆಗ್ತದೆ, ಸಮೀಕರಣದ ರಚನೆ ಆಗ್ತದೆ. 16 × 11 176x, 16 8 128, 14 × 13 182x, 13 8 104. ಈಗ ಎಕ್ಸ್ ಎಂಬ ಬೀಜ ಪದವನ್ನು ಒಂದು ಬದಿಗೆ, ಸಂಖ್ಯೆಗಳನ್ನು ಒಂದು ಬದಿಗೆ ವರ್ಗಾವಣೆ ಮಾಡಿದ್ರೆ 128 ಪ್ಲಸ್ ಇದು ಈ ಕಡೆ ಬಂದರೆ ಮೈನಸ್ 182x ಪ್ಲಸ್ ಇದು ಆ ಕಡೆ ಹೋದರೆ ಮೈನಸ್. ಇವೆರಡರ ವ್ಯತ್ಯಾಸ 24, ಅವೆರಡರ ವ್ಯತ್ಯಾಸ 6x. ಹಾಗಾದರೆ 6x ನ ಬೆಲೆ 24 ಒಂದಾದಲೇ x ನ ಬೆಲೆ 4 ಆಗತ್ತೇನ್ರಿ ಸ್ನೇಹಿತರ? ಈಗ ಈ ಬೆಲೆಯನ್ನ ಸೂತ್ರ ಅಥವಾ ಸಮೀಕರಣದಲ್ಲೇ ಭರ್ತಿ ಮಾಡಿ ಕೇಳಿರೋ ಪ್ರಶ್ನೆಗೆ ಉತ್ತರ ತೆಗೆದುಕೊಳ್ಳೋದಾಯ್ತು ಅಂತ ಹೇಳಿದ್ರೆ, ಪ್ರಶ್ನೆ ಏನ್ರಿ ಕೇಳ್ತಾರವರು? ಏರವರ ಈಗಿರುವ ವಯಸ್ಸೆಷ್ಟು? ಹಾಗಾದರೆ ಏರವರ ಈಗಿರುವ ವಯಸ್ಸು ಎಕ್ಸ್ ನ ಬೆಲೆ ಎಷ್ಟಿದೆ? 4. ಎಕ್ಸ್ ನ ಬೆಲೆ 4 ಆದಲ್ಲಿ 4 × 11 4 44 ಪ್ಲಸ್ 4 48. ಹಾಗಾದ್ರೆ ಏರವರ ವಯಸ್ಸು ಎಷ್ಟ್ರಿ ಆಗುತ್ತೆ ಇವತ್ತಿಗೆ? ಇದು ಟ್ರೆಡಿಷನಲ್ ಮೆಥಡ್, ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಧಾನ. ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳಬೇಕಾಗಿಲ್ಲ. ಈಗ ಈ ಪ್ರಾಬ್ಲಮ್ ಅನ್ನ ಬೇರೆ ಮೆಥಡ್ ಅಲ್ಲಿ ಏನಾದ್ರು ಸಾಲ್ವ್ ಮಾಡೋಕ್ಕಾಗತ್ತಾ ಅಂತ ಚರ್ಚೆ ಮಾಡೋದಾಯ್ತು ಅಂತ ಹೇಳಿದ್ರೆ, ಗಮನಿಸ್ಕೊಳ್ಳಿ. ಎಸ್, ಲೆಟ್ ಮಿ ಸ್ಪೀಕ್ ಅಬೌಟ್ ದಿಸ್ ಸ್ಟ್ರಾಟಜಿ ಇನ್ ಡೀಟೇಲ್. ಕೇಳಿರೋದು ಯಾರ ಬಗ್ಗೆ? ಎ ಬಗ್ಗೆ ಕೇಳ್ತಾರೆ, ಈಗಿರೋ ವಯಸ್ಸು ಬಗ್ಗೆ ಕೇಳಿದ್ದಾರೆ. ಎ ಬಗ್ಗೆ ಕೇಳಿದ್ದಾರೆ, ಈಗಿರೋ ವಯಸ್ಸು ಬಗ್ಗೆ ಕೇಳಿದ್ದಾರೆ. ಬಟ್ ಪ್ರಶ್ನೆಯಲ್ಲಿ 2 ಮಾಹಿತಿ ಕೊಟ್ಟಿದ್ರು. ಏನಂತ? ಇವತ್ತು ಮಾತಾಡ್ತಾ ಇದ್ದೀವಿ 4 ವರ್ಷದ ಹಿಂದಿನ ಮಾಹಿತಿ ಮತ್ತು 4 ವರ್ಷದ ನಂತರದ ಮಾಹಿತಿ. ಹಾಗಾದ್ರೆ 4 ವರ್ಷದ ಹಿಂದೆ ಅಂತ ಹೇಳಿದ್ರೆ -4 +4 ಸ್ನೇಹಿತರ? ಎಸ್, -4 -4 48 -4 44, 26 -4 22, 44 -4 40, 28 -4 24. ಮಾಹಿತಿ ಸರಿ ಇದೆಯೇನ್ರಿ? ಇದು 4 ವರ್ಷದ ಹಿಂದಿನ ಮಾಹಿತಿ ಆಯಿತು. 4 ವರ್ಷ ಆದಮೇಲೆ +4 +4 +4 +4. ಈಗ ಪ್ರಶ್ನೆಯಲ್ಲಿರೋ ಮಾಹಿತಿ ಬರೋದಾಯ್ತು ಅಂದ್ರೆ, 4 ವರ್ಷದ ಹಿಂದೆ ಎ ಬಿ ಅವರ ವಯಸ್ಸಿನ ಅನುಪಾತ 11:14 ಅಂತಾದ್ರೆ ಇದರಲ್ಲಿ ಏರವರ ವಯಸ್ಸು 11ರಿಂದ ಭಾಗ ಹೋಗ್ಬೇಕು. 4 ವರ್ಷ ಆದ ಮೇಲೆ ಏರವರ ವಯಸ್ಸು 13ರಿಂದ ಭಾಗ ಹೋಗ್ಬೇಕು. ಹಾಗಾದ್ರೆ 4 ವರ್ಷದ ಹಿಂದೆ 11ರಿಂದ ಭಾಗ ಹೋಗಲ್ಲ, ಭಾಗ ಹೋಗ್ತವೆ. 2 ಸಂಖ್ಯೆ ಇದಾವಲ್ರಿ, ಬಲಕ್ ಚೆಕ್ ಮಾಡೋಣ. ಏನಂತ? 13ರಿಂದ ಭಾಗ ಹೋಗ್ಬೇಕು. 13 3 39, 13 4 52. ಈ ಸಂಖ್ಯೆ 13ರಿಂದ, ಆ ಸಂಖ್ಯೆ 11ರಿಂದ ಸಂಬಂಧಪಟ್ಟ ಸಂಖ್ಯೆ ಉತ್ತರ ಆಗಿರ್ತದೆ ಅಂತ ಅರ್ಥ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಸುವ ಶೈಲಿ SSC MTS ಕನ್ನಡದಲ್ಲಿ ಬಂತು. ನನಗೆ ತುಂಬ ಜನ ನೀವು ಬಹಳಷ್ಟು ವಿಡಿಯೋಸ್ಗಳನ್ನು ನೋಡ್ತೀರಿ, ಬಹಳಷ್ಟು ಪುಸ್ತಕ ರೆಫರ್ ಮಾಡ್ತೀರಿ, ಕೋಚಿಂಗು ಹೋಗ್ತೀರಿ, ಮನೆಯಲ್ಲಿ ನಿಮ್ಮ ಅಣ್ಣ ಅಕ್ಕ ಅಪ್ಪ ಅಮ್ಮ ಯಾರು ಸೀನಿಯರ್ಸ್ ಹೇಳೋ ಕೊಡ್ತಾರೆ, ನಿಮಗೆ ನಿಮ್ಮ ರೂಮ್ಮೇಟ್ಸು ಹೇಳ್ಕೊಡ್ತಾರೆ. ಎಕ್ಸಾಮಿಗೆ ಯಾವ ಅಪ್ರೋಚ್ ಬೇಕು ನೋಡ್ಕೊಳ್ಳಿ. ಥೆರಾಟಿಕಲಿ ಬಿಡಿಸ್ತಾ ಕೂತ್ಕೊಂಡ್ರೆ ಬೆಳಗಾಗ್ತದೆ, ಟೈಮ್ ಡ್ಯೂರೇಷನ್ ಶಾರ್ಟ್ ಇರ್ತದೆ, ಬಹಳಷ್ಟು ಸಿಲೆಬಸ್ ಇರ್ತದೆ. ಒಂದೇ ಪ್ರಾಬ್ಲಮ್ನ ಅದೆಷ್ಟು ಮೆಥಡಲ್ಲಿ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ, ಥಿಂಕ್ ಅಬೌಟ್ ಇಟ್ ಅಂತ ಹೇಳ್ತಾ ಇದಕ್ಕೆ ಬೆಲೆ ತುಂಬೋ ವಿಧಾನ ಅಂತ ಹೇಳ್ತೇವೆ. ಇನ್ನಷ್ಟು ಚರ್ಚೆ ಮಾಡೋಣ, ಇನ್ನಷ್ಟು ಸಾಲ್ವ್ ಮಾಡ್ಕೊಳ್ಳೋಣ ಈ ಮೆಥಡ್ ಬಗ್ಗೆ. ಲೆಟ್ ಅಸ್ ಸ್ಟಡಿ ಇನ್ ಡೀಟೇಲ್. ಇದು ಚಾಯ್ಸ್ ಬೇಸ್ಡ್ ಮೆಥಡ್, ಚಾಯ್ಸ್ ಮೆಥಡ್ ಅಂತೀವಿ ನಾವು ಇದನ್ನು. ತುಂಬ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಚಾಯ್ಸ್
ಮೆಥಡ್, CM ಮೆಥಡ್. ಇಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಪದಗಳನ್ನೇ ಬಳಸೋಣ ಅಂತ CM ಮೆಥಡ್ ಅಂತ ಕರಿತೀವಿ. ಲೆಟ್ಸ್ ಪ್ರೊಸೀಡ್ ನೌ. ಐ ಹೋಪ್ ಇಲ್ಲಿವರೆಗೂ ಫಾಲೋ ಆಗಿದೆ ಅನ್ಕೊಳ್ತೇನೆ ಸ್ನೇಹಿತರೆ. ಇನ್ನಷ್ಟು ಡೀಟೇಲ್ಸ್ ಅನ್ನು ನೋಡ್ತಾ ಬರೋಣ. ಬಟ್ ನೆನಪಿರಲಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ ಅದರದ್ದೇ ಆಗಿರುವಂಥ ಲಾಜಿಕಲ್ ಕಂಟೆಂಟ್ ಮ್ಯಾಥಮೆಟಿಕ್ಸ್ಗೆ ನಮ್ಮ ವಿಜುವಲೈಸೇಷನ್ ತುಂಬ ಡಿಫ್ರೆಂಟ್ ಆಗಿರಬೇಕು ಅಂತ ಹೇಳ್ತಾ, ಅನದರ್ ಕ್ವಶನ್ ಫಾರ್ ಯು. ತಂದೆ ವಯಸ್ಸು ಮಗನಿಗಿಂತ 4ರಷ್ಟಿದೆ. 5 ವರ್ಷಗಳ ಹಿಂದೆ ತಂದೆ ವಯಸ್ಸು ಅವರ ಮಗನ ವಯಸ್ಸಿನ 7ರಷ್ಟಾಗಿದ್ದರೆ, 7ರಷ್ಟು ಒಂದು ಪದ ಮಿಸ್ ಆಗಿದೆಯಪ್ಪ, ಬರ್ಕೊಳ್ಳಿ ಅದನ್ನ. 7ರಷ್ಟಾಗಿದ್ರೆ ತಂದೆ ವಯಸ್ಸು ಯಾವಾಗ, ಈಗ ತಂದೆ ವಯಸ್ಸು ಎಷ್ಟಾಗಿರ್ತದೆ ಅಂತ ಪ್ರಶ್ನೆ. ಎಸ್, ಇದನ್ನ ಟ್ರೆಡಿಷನಲಿ ಸಾಲ್ವ್ ಮಾಡೋದಾಯ್ತು ಅಂತ ಹೇಳಿದ್ರೆ ಬಿಡಿಸೋ ವಿಧಾನ ನೋಡಿ. ಈಗ ತಂದೆ ವಯಸ್ಸು ಮಗನ ವಯಸ್ಸಿಗಿಂತ 4 ಪಟ್ಟು. ಅಂದ್ರೆ ಮಗನಿಗೆ X ವರ್ಷ ವಯಸ್ಸಾಗಿದ್ದಲ್ಲಿ, ಒಂದು ನಿಮಿಷ, ಮಗನಿಗೆ X ವರ್ಷ ವಯಸ್ಸಾಗಿದ್ದಲ್ಲೇ ತಂದೆಗೆ 4X ವರ್ಷ ವಯಸ್ಸಾಗಿರ್ಬೇಕು ಅಂತ ಅರ್ಥ. ಮಾಹಿತಿ ಸರಿದೇನ್ರಿ? 5 ವರ್ಷಗಳ ಹಿಂದೆ ಅಂದ್ರೆ ಈಗಿರೋದಕ್ಕಿಂತ 5 ಕಡಿಮೆ ಅಂತ ಅರ್ಥ. ಈಗಿರೋದಕ್ಕಿಂತ 5 ಕಡಿಮೆ ಅಂತ ಅರ್ಥ. ಮಾಹಿತಿ ಸರಿದೇನ್ರಿ? ಈ 5 ವರ್ಷಗಳ ಹಿಂದೆ ತಂದೆ ವಯಸ್ಸು ಮಗನ ವಯಸ್ಸಿನ 7ರಷ್ಟು, 7 ಪಟ್ಟು, 7 ಟೈಮ್ಸ್ ಅಂತ ಅರ್ಥ. 7 ಟೈಮ್ಸ್ ಅಂತ ಅರ್ಥ. ಹಾಗಾದ್ರೆ ತಂದೆ ವಯಸ್ಸು ಮಗನ ವಯಸ್ಸಿನ 7ರಷ್ಟು ಆಗಿರ್ಬೇಕು. ತಂದೆ ವಯಸ್ಸು ಎಷ್ಟು ತಗೊಂಡಿದ್ದಾರೆ ಅವರು? 4x - 5. ಮಗನ ವಯಸ್ಸು X - 5. ಹೊಸ ಸೂತ್ರ ಅಥವಾ ಸಮೀಕರಣದ ರಚನೆ ಆಗ್ತದ. 4x - 5, 7 ಗುಂಡ್ಲೆ x 7x, 7 5 35. ಸಂಖ್ಯೆಗಳೆಲ್ಲ ಒಂದು ಬದಿಗೆ, ಬೀಜಾಕ್ಷರಗಳು ಒಂದು ಬದಿಗೆ, -35 ಈ ಕಡೆ ಬಂದರೆ +35. ಸೊ 4x ಆ ಕಡೆ ಹೋಯ್ತು ಅಂದ್ರೆ ಪ್ಲಸ್ ಇದ್ದದ್ದು -30 = 3x ಆಯಿತು ಅಂತ ಹೇಳಿದ್ರೆ, ಹಾಗಾದ್ರೆ x = 30/3 10 ಆಗತ್ತೇನ್ರೆ? ಎಕ್ಸ್ನ ಬೆಲೆ 30 ಆಯಿತು. ಎಕ್ಸ್ನ ಬೆಲೆ 30 ಆದಲ್ಲೇ, ಎಕ್ಸ್ನ ಬೆಲೆ 30 ಆದಲ್ಲೇ ತಂದೆಯ ಈಗಿರುವ ವಯಸ್ಸು, ಎಕ್ಸ್ನ ಬೆಲೆ 10 ಆಗಿದೆ. 10 4 40 ವರ್ಷ ಕೊಟ್ಟಿದ್ದಾರೇನ್ರಿ ಆಯ್ಕೆಲಿಲ್ಲೇ? ಎಸ್ ಸರ್, ಕೊಟ್ಟಿದ್ದಾರೆ. ಇದು ಟ್ರೆಡಿಷನಲ್ ಮೆಥಡ್. ಇದ್ರ ಬಗ್ಗೆ ಅಂತೂ ಎಲ್ಲರಿಗೂ ಇಷ್ಟು ಪರಿಚಯ ಇದೆ ಅನ್ಕೊಂಡಿದ್ದೇನೆ ನಾನು. ಈಗ ಇದನ್ನ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ CBTಗೆ ಸಂಬಂಧಪಟ್ಟಂತ ಸಾಲ್ವ್ ಮಾಡೋದಾಯ್ತು ಅಂತ ಹೇಳಿದ್ರೆ, ಮ್ಯಾಥಮೆಟಿಕ್ಸ್ ಅಂತ ಕಂಟೆಂಟ್ ಇರುವಂಥ, ಲಾಜಿಕಲ್ ಥಾಟ್ಸ್ ಇರುವಂಥ, ಚಾಯ್ಸ್ ಬೇರೆ ಕೊಟ್ಟಿರುವಂತಹ ಇಲೆಕ್ಷನ್ ಹತ್ತಿರದ CM ಮೆಥಡ್ ಅಂತ ನೋಡೋಣನ್ರಿ. ಚಾಯ್ಸ್ ಮೆಥಡ್ ಅಂತ ಚೆಕ್ ಮಾಡುವ. ಸರಿ, ಅವ್ರು ಕೇಳಿದ್ದು ತಂದೆಗೀಗ ವಯಸ್ಸು ಎಷ್ಟು ಅಂತ. 4 ಆಯ್ಕೆ ಕೊಟ್ಟಿದ್ದಾರೆ: 30, 45, 40, 35. ಈಗ ಇಷ್ಟು ವರ್ಷ ವಯಸ್ಸಾಗಿದ್ದು ನಿಜ ಆದ್ರೆ 5 ವರ್ಷದ ಹಿಂದೆ -5, 30 - 5 25, -5 -5 ಆದರೆ 5 ವರ್ಷದ ಹಿಂದೆ ತಂದೆ ವಯಸ್ಸು ಮಗನ ವಯಸ್ಸಿನ 7ರಷ್ಟು, 7 ಪಟ್ಟು. ಇದು 7ರಿಂದ ಭಾಗ ಹೋಗತ್ತನ್ರಿ? ಇಲ್ಲ. 7 4 28, 7 6 42, 7 4 28, 7 5 35. ಭಾಗ ಹೋಗೋದು ಯಾರು? ಸಂಬಂಧಪಟ್ಟ ಉತ್ತರ ಯಾವುದು? ನಮಗೆ ಬಂದು ಉತ್ತರ ಯಾವುದು? ಅದೇ ಸರಿ, CM ಮೆಥಡ್. ಎಲೆಕ್ಷನ್ ಬೇರೆ ಹತ್ತಿರಕ್ಕಿರೋದ್ರಿಂದ CM ಮೆಥಡ್ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅನ್ಕೋಣ. ಇಸ್ಂಟ್ ಇಟ್? ವೆಲ್ ಫ್ರೆಂಡ್ಸ್, ಅದೇನಾರು ಇರಲಿ, ನಮಗೆ ಈ ಚಾಯ್ಸ್ ಬೇಸ್ಡ್ ಮೆಥಡ್ ಎಷ್ಟು ಹೆಲ್ಪ್ ಆಗ್ತದೆ ಅಂತ ಥಿಂಕ್ ಮಾಡ್ತಾ, ನಿಮಗೆ ಎಲ್ಲೆಲ್ಲಿ ಅವಕಾಶ ಇದೆಯೋ ಅದನ್ನು ಅಪ್ಲೈ ಮಾಡಲಿಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ, ಬನ್ನಿ ಇಲ್ಲೊಂದು ಪ್ರಶ್ನೆ ಇದೆ, ಸಾಲ್ವ್ ಇಟ್ ನೋಡೋಣ. ಏನ್ರಿ ಇದೆ ಪ್ರಶ್ನೆ?
The ratio of the age of A and B is X is to Y. If A's age is increased by 3 years and B's B increased by 2 years, then the new ratio of their ages becomes 24 is to 25, given that the sum of their actual ages is 93 years. Find the actual ratio of their ages. An interesting question. ಇತ್ತೀಚಿನ ದಿನಗಳಲ್ಲೇ ಪ್ರಶ್ನೆಗಳಲ್ಲಿ ಬಹಳಷ್ಟು ಹಸ್ತನವನ್ನು ಗಮನಿಸ್ತಾ ಇರುವ ಸಂದರ್ಭದಲ್ಲೇ ಪ್ರಾಯಶಃ ಇದು ತುಂಬ ಪ್ರಸ್ತುತ ಸನ್ನಿವೇಶಕ್ಕೆ ಪ್ರಸ್ತುತವಾಗಬಲ್ಲ ಉದಾಹರಣೆಯಾಗಿದ್ದ ಪ್ರಸ್ತುತ ಎ ಮತ್ತು ಬಿರವರ ವಯಸ್ಸುಗಳ ಅನುಪಾತವನ್ನು ಕಂಡುಹಿಡೀರಿ ಅಂತ ಪ್ರಶ್ನೆ. ಇಂಟ್ರೆಸ್ಟಿಂಗ್. ಗುಡ್. ಇದನ್ನ ಸಾಂಪ್ರದಾಯಿಕ ವಿಧಾನದ ಮೂಲಕ ಬಿಡಿಸೋಕೆ ಶುರು ಮಾಡೋಣ. ಮೊದಲು ದ ಫಸ್ಟ್ ಮೆಥಡ್. ನೆನಪಿರಲಿ, ಇಲ್ಲೊಂದು ಆಯ್ಕೆ ಕೂಡ ಇದೆ, ನಿರ್ಧರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ, ನಿರ್ಧರಿಸೋಕೆ ಆಗೋದಿಲ್ಲ ಅಂತ. ಅದೇನಾರು ಇರಲಿ, ಒಂದ್ಸರಿ ಟ್ರೈ ಮಾಡೋಣ. ಲೆಟ್ಸ್ ಚೆಕ್. ಎ ಮತ್ತು ಬಿರವರ ವಯಸ್ಸಿನ ಅನುಪಾತ ಎಕ್ಸ್ನ ಅನುಪಾತ ವಾಯ್. ಇವ್ರ ವಯಸ್ಸು ಎಕ್ಸ್ ಆದರೆ ಅವ್ರ ವಯಸ್ಸು ವಾಯ್. ಎರವ್ರ ವಯಸ್ಸು 3 ವರ್ಷ ಜಾಸ್ತಿ ಆಯಿತು ಅಂದರೆ +3, ಹಾಗೂ ಬಿರವ್ರ ವಯಸ್ಸು 2 ವರ್ಷ ಜಾಸ್ತಿ ಆಯಿತು ಅಂದರೆ +2. ಇವರಿಬ್ಬರ ವಯಸ್ಸುಗಳ ಹೊಸ ಅನುಪಾತ 24ರ ಅನುಪಾತ 25. ಓಕೆ, ಸರಿ ಸ್ನೇಹಿತರೆ, ಸಾರಿ, ಇಲ್ಲಿ ವಾಯ್ ಬರ್ಕೊಳ್ಬೇಕಾಗಿತ್ತಲ್ಲ ನಾನು. ಥ್ಯಾಂಕ್ ಯು. ಸರಿ, ಹಾಗಾದ್ರೆ ಇಲ್ಲಿ ಎಕ್ಸ್ ಮತ್ತು ವಾಯ್ ಎರಡೂ ಪರಿಚಯ ಇಲ್ಲದೆ ಇರುವಂಥ ವೇರಿಯೇಬಲ್ಸು. ಈ ಮೊದಲಿನ ಉದಾಹರಣೆಗಳಲ್ಲಿ ಇಲ್ಲೂ ಎಕ್ಸ್ ಇರ್ತಿತ್ತು, ಅಲ್ಲೂ ಎಕ್ಸ್ ಇರ್ತಿತ್ತು, ಎಲ್ಲ ಎಕ್ಸ್ ಇರ್ತಿತ್ತು, ಹೇಳ್ಬಿಡ್ತಾ ಇದ್ವಿ. ಅಲ್ಲಿ ಎಕ್ಸ್ ಇದೆ, ಇಲ್ಲಿ ವಾಯ್ ಇದೆ. ಇಲ್ಲಿ ಉತ್ತರಿಸೋದು ಕಷ್ಟ ಆದರೂ ಕೂಡ ಇದನ್ನ ಏನಂತ ಉತ್ತರಿಸ್ಬೋದು ನಾವು ಸದ್ಯಕ್ಕೆ. ರೈಟ್, ನಾವು ಹೀಗೆ ಹೇಳ್ತೀವಿ ಇದನ್ನ ಏನಂತ. ಎಕ್ಸ್ ಪ್ಲಸ್ ವಾಯ್ ಎರಡನ್ನೂ ಕೂಡಿಸಿದ್ರೆ ಅವ್ರು ಹೇಳಿರುವಂಥ 93 ವರ್ಷ ವಯಸ್ಸಾಗತ್ತೆ. ಮಾಹಿತಿ ಸರಿ ಇದೇನ್ರಿ? ಡನ್. ಹಾಗಾದ್ರೆ ಇಲ್ಲಿ ಎಕ್ಸ್ ಪ್ಲಸ್ ವಾಯ್ 3 + 2 5 ಕೂಡಿಸಿದ್ರೆ ಎಷ್ಟು ಆಗತ್ತೆ? 98 ಆಗತ್ತೆ. ಇಸ್ ಇಟ್ ರೈಟ್? ಹಾಗಾದ್ರೆ ಇವನ್ ಎಲ್ಲವನ್ನ ಕೂಡಿಸಿದೀವಿ ಅಂದ್ರೆ ಇವನ್ನೆಲ್ಲನೂ ಕೂಡಿಸ್ಬೇಕಲ್ಲ. 24 + 25 49 ಬಿ ಅನ್ಕೊಳ್ಳೋಣ ಇವುಗಳನ್ನ. ಆವಾಗ ಬಿಯ ಬೆಲೆ 49 49 ಸೊ ಬಿಯ ಬೆಲೆ 2 ಆದಲ್ಲೇ ಬರೆಯೋ ಶೈಲಿ ನೋಡಿ ಏನಂತ. 24 2 48, ಹಾಗೆ 25 2 50. ಈ 48ರಲ್ಲಿ 3 ಕಡಿಮೆ ಮಾಡಿದ್ರೆ, ಈ 50ರಲ್ಲಿ 2 ಕಡಿಮೆ ಮಾಡಿದ್ರೆ 45ರ ಅನುಪಾತ 48. ಇದೇನ್ರಿ ಚಾಯ್ಸಲ್ಲೇ? ಇದೆ ಸರ್, ಬಟ್ ಯಾಕೋ ಅರ್ಥ ಆಗಲಿಲ್ಲ, ಭಾಳ ಗೊಂದಲ ಅನ್ನಿಸ್ತು. ಸ್ನೇಹಿತರೆ, ನೀವು ಒಂದೇ ರೀತಿಯ ಪ್ರಶ್ನೆಗಳನ್ನು, ಉದಾಹರಣೆಗಳನ್ನು ಪದೇ ಪದೇ ಬಿಡಿಸ್ತಾ ಇದ್ದೀರಿ. ನೇಚರ್ ಆಫ್ ಎಕ್ಸಾಂಪಲ್, ಪರೀಕ್ಷೆಗೆ ಏನು ಬರ್ತಿದ್ದಾವೆ ಅದನ್ನು ನೋಡ್ತಾ ಇಲ್ಲ. ಯಾವುದು ಮಾದರಿ ರಿಪೀಟ್ ಹೆಚ್ಚಾಗತ್ತೆ ಅದನ್ನಷ್ಟೇ ನೋಡ್ತಾ ಇದ್ದೀರಿ. ಫೈನ್, ಅದನ್ನು ಮೊದಲು ಪ್ರಿಪೇರ್ ಮಾಡಿ, ಬೇಡ ಅಂತ ಹೇಳಲ್ಲ. ಹೊಸ ಮಾದರಿ ಬಂದಾಗಲೂ ಕ್ವಿಕ್ ಅಡಾಪ್ಟಬಿಲಿಟಿ ಬೇಕಾಗ್ತದೆ. ಈಗ ಉದಾಹರಣೆಗೆ ಈ ಪ್ರಶ್ನೆನ ಬಿಡಿಸೋ ಶೈಲಿ ಚೇಂಜ್ ಮಾಡ್ತೀನಿ ನೋಡಿ ನಾನು. ಯಾಕೋ ಈ ಥೆರಾಟಿಕಲ್ ಮೆಥಡ್ ಫಾಲೋ ಆಗ್ತಿಲ್ಲ ಅನ್ನೋ ಸ್ನೇಹಿತರೆಲ್ಲ ಗಮನ ಕೊಡಿಲೇ. ಅವರಿಬ್ಬರ ವಯಸ್ಸಿನ ಮೊತ್ತ ಎಷ್ಟಿದೆ? 93 ಇದೆ. ಮಾಹಿತಿ ಸರಿ ಇದೇನ್ರಿ? ಡನ್. ಈಗ ಮೊತ್ತ ಹೇಳಿರೋದ್ರಿಂದ ಇವನ್ನೆರಡು ಕೂಡಿಸ್ಕೊಳ್ಳೋಣ ನಾವು. ಏನಂತ? 21ಕ್ಕೆ 22 ಕೂಡಿಸಿದ್ರೆ ಎಷ್ಟು ಆಗತ್ತೆ? 2 ಕೂಡಿಸಿದ್ರೆ 93 ಅನ್ನೋ ಮೊತ್ತ ಎಲ್ಲಾಗತ್ತಾ ಅದೇ ಸರಿಯಾದ ಉತ್ತರ ಆಗತ್ತೆ. ಈಗ ಫಾಲೋ ಆಯ್ತಾ? ಇನ್ನು ಕೆಲವು ಸಂದರ್ಭದಲ್ಲಿ ಏನಾಗ್ಬೋದು, ಇವೆರಡರ ಮೊತ್ತ 93 ಆಗದೆ
93 ಯಾವ ಸಂಖ್ಯೆಯಿಂದ ಭಾಗ ಹೋಗ್ತದೆ? ಉದಾಹರಣೆಗೆ 93 3ರಿಂದ ಭಾಗ ಹೋಗ್ತದೆ, 93 31ರಿಂದ ಭಾಗ ಹೋಗ್ತದೆ. ಇವನ್ನೆರಡು ಕೂಡಿಸಿದಾಗ 31 ಆದರೂ ಬಂದಿರಬಹುದು, 3 ಆದರೂ ಬಂದಿರಬಹುದು. ಒಟ್ಟಾರೆ ಈ ಸಂಖ್ಯೆ ಇಲ್ಲಿ ಕೊಟ್ಟ ಒಟ್ಟು ಮೊತ್ತವನ್ನು ಭಾಗಿಸೋಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಅದೇ ಉತ್ತರ ಆಗಿರ್ತದೆ ಅಂತ ಅರ್ಥ. ನೀವು ಆ ಗಣಿತದ ಪ್ರಶ್ನೆಗಳನ್ನು ನೋಡುವ ದೃಷ್ಟಿಕೋನವನ್ನು ಬದಲಿಸ್ಕೊಳ್ತಾ ಇಲ್ಲ. ಐ ಹೋಪ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಪ್ರತಿ ಪ್ರಶ್ನೆ ಒಂದಕ್ಕಿಂತ ಹೆಚ್ಚು ವಿಧಾನಗಳಲ್ಲಿ ಬಿಡಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ. ನೀವು ಆ ಕಡೆ ಗಮನಿಸ್ತಾ ಇಲ್ಲ ಅನ್ನೋದನ್ನು ಮತ್ತೊಮ್ಮೆ ನೆನಪಿಸ್ತಾ, ಎಸ್, ವೇಟಿಂಗ್ ಫಾರ್ ಯುವರ್ ರಿಪ್ಲೈ ನಾವು. ಇದಕ್ಕೆ ನಾನು ನಿಮಗೆ ಐ ಪ್ರೊವೈಡ್ ಯು ದಿ ಟೈಮ್. ಒಂದು 30 ಸೆಕೆಂಡ್ ಕೊಡ್ಬೋದಾ ಸ್ನೇಹಿತರೆ? ಬೇಡ, ಇರಲಿ ಬಿಡಿ, 1 ನಿಮಿಷ. ಓಕೆ, ಸ್ಟಾರ್ಟ್ ಸಾಲ್ವಿಂಗ್. ನೋಡೋಣ. ಕಾಮೆಂಟ್ ಯುವರ್ ಆನ್ಸರ್ಸ್. ಎಸ್ ಫ್ರೆಂಡ್ಸ್, ಬೇಗ ಕಮೆಂಟ್ಸ್ ಬರಲಿ ನೋಡೋಣ. ನಿಮಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲೇ ನೀವು SSC MTS ಏನು ಅರ್ಜಿ ಹಾಕಿದ್ದೀರಿ ಎಲ್ಲವನ್ನು ಗಮನದೊಳಗಿಟ್ಕೊಂಡು ಕ್ವಶನ್ಸನ್ನು ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಕೊಟ್ಟಿದ್ದೇವೆ. ಆದರೂ ಕೂಡ ನಿಮಗೆ ಸದ್ಯಕ್ಕೆ ಈ ಪ್ರಶ್ನೆಗಳಲ್ಲಿ ಏನಾದ್ರು ಗೊಂದಲ ಇತ್ತು ಅಂತ ಹೇಳಿದ್ರೆ ಕನ್ನಡ ಡೌಟ್ ಇದ್ರೆ ಒಂದ್ಸಾರಿ ಇಂಗ್ಲೀಷ್ ನೋಡಿ ಡಿಸೈಡ್ ಮಾಡ್ಕೊಳ್ಳಿ ಅಂತ ನೆನಪಿಸ್ತಾ, ಎಸ್ ಫ್ರೆಂಡ್ಸ್, ಬೇಗ ಉತ್ತರ ಬರಲಿ. ವೇಟಿಂಗ್ ಫಾರ್ ಯುವರ್ ಕಾಮೆಂಟ್ಸ್ ನಾ. ಕಾಲಾವಧಿ ಮುಗೀತಾ ಬಂತು. ಎಸ್, ಟೈಮ್ ಇಸ್ ಅಪ್. ಡನ್. ಸೊ ನಿಮ್ಮ ಉತ್ತರಗಳು ಸರಿ ಇದ್ದಾವೆ ಅಂತ ಹೇಳ್ತಾ ಒಂದ್ಸಾರಿ ಥೆರಾಟಿಕಲ್ಲಿ ಬಿಡಿಸ್ಕೋಣ. ಬನ್ನಿ. ಜೇಮ್ಸ್ ಮತ್ತು ಬಾಂಡ್ ರವರ ವಯಸ್ಸಿನ ಅನುಪಾತ 3:5. ಸೊ ಇವ್ರ ವಯಸ್ಸು 3x ಆಗಿರಲಿ, ಅವ್ರ ವಯಸ್ಸು 5x ಆಗೋದು. 10 ವರ್ಷ ಆದಮೇಲೆ ಇವರಿಗೂ 10 ವರ್ಷ ಜಾಸ್ತಿ ಆಗಬೇಕು, ಅವರಿಗೂ 10 ವರ್ಷ ಜಾಸ್ತಿ ಆಗಬೇಕು. ಬಟ್ ಆವಾಗ ಇಬ್ಬರ ವಯಸ್ಸಿನ ಅನುಪಾತ 5:7 ಅಂತ ಅರ್ಥ. ಹಾಗಾದ್ರೆ ಇದರಿಂದ ಒಂದು ಸಮೀಕರಣದ ರಚನೆ ಆಗ್ತದೆ. ಆ ಸಮೀಕರಣವನ್ನ ಇನ್ನಷ್ಟು ಸಂಕ್ಷೇಪಿಸ್ಕೋಣ ನೋಡಿ. 5 5 25 ಓರೆ ಗುಣಾಕಾರ, 7 3 21. 25x ಅಲ್ಲಿ 21x ಅನ್ನ ಮೈನಸ್ ಮಾಡಿದ್ರೆ 70 ಮೈನಸ್ 50 ಸ್ಟೆಪ್ಸ್ ರೆಡ್ಯೂಸ್ ಆಗ್ತಿದ್ದಾವನ್ರಿ. ವಿ ಹ್ಯಾವ್ ಟು 4 1 4 5 ಎಕ್ಸ್ನ ಬೆಲೆ ಕೇಳಿರೋ ಪ್ರಶ್ನೆ ಏನು ನೋಡೋಣ. ಈಗ ದ ಪ್ರೆಸೆಂಟ್ ಏಜ್ ಆಫ್ ಬಾಂಡ್. ಹಾಗಾದ್ರೆ ಎಕ್ಸ್ನ ಬೆಲೆ 5 ಆದಲ್ಲಿ 5 5 ಇದು ಬಾಂಡ್ ರವರ ಈಗಿರುವ ವಯಸ್ಸನ್ನ ಪ್ರತಿನಿಧಿಸ್ತದೆ ಅಂತ ಅರ್ಥ. ಈ ಮೆಥಡ್ ಗೊತ್ತಿದೆ ಬಿಡಿ ಸರ್, ನಮ್ಗೆ ಏನಾದ್ರು ಹೊಸದಾಗಿ ಹೇಳೋ ಹಾಗಿದ್ರೆ ಹೇಳಿ, ನೀವು ಚೆಕ್ ಮಾಡೋಣ. ನೋಡಿ ಸ್ನೇಹಿತರಲ್ಲಿ, ಸದ್ಯಕ್ಕೆ ಬಾಂಡ್ ರವರ ಈಗಿರೋ ವಯಸ್ಸೆಷ್ಟು ಅಂತ ಪ್ರಶ್ನೆ ಕೇಳಿ 4 ಆಯ್ಕೆ ಕೊಟ್ಟಿದ್ದಾರೆ. ಸಪೋಸ್ ಒಂದು ವೇಳೆ 10 ವರ್ಷದ ನಂತರ ಎಷ್ಟು ವಯಸ್ಸಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋದಾದ್ರೆ +10 25 + 10 40 + 10. ಬಟ್ ಆವಾಗ ಅವರಿಬ್ಬರ ವಯಸ್ಸುಗಳ ಅನುಪಾತ 5:7. ಅಂದ್ರೆ ಬಾಂಡ್ ರವರಿಗೆ ಮೊದಲು ಜೇಮ್ಸ್, ಆಮೇಲೆ ಬಾಂಡ್ ರವರಿಗೆ ಸಂಬಂಧಪಟ್ಟಂತ ಸಂಖ್ಯೆ 7 ಆಗಿರೋದ್ರಿಂದ 7ರಿಂದ ಭಾಗ ಹೋಗಲ್ಲ 7 5 35 ಸಂಬಂಧಪಟ್ಟ ಉತ್ತರ ಸರಿಯಾದ ಉತ್ತರ ಅಂತ ಅರ್ಥ. ಮೆಥಡ್ ನಂಬರ್ 2. ಈಗ ಇದನ್ನ ಮತ್ತೊಂದು ಮೆಥಡ್ ಅಲ್ಲಿ ಬಿಡಿಸೋಕೆ ಟ್ರೈ ಮಾಡುವ ಸ್ನೇಹಿತರ. ಗಮನ ಕೊಡಿ, ಇಲ್ಲಿ 2 ಅನುಪಾತ ಕೊಟ್ಟಿದ್ದಾರೆ ಅವರು. 3:5, 5:7, 10 ವರ್ಷಗಳ ಕಾಲಾವಧಿ. ಹಾಗಾದ್ರೆ 3 5ರ ವ್ಯತ್ಯಾಸ
2, 5 7ರ ವ್ಯತ್ಯಾಸ 2, 3 5ರ ವ್ಯತ್ಯಾಸ 2, 5 7ರ ವ್ಯತ್ಯಾಸ 2. ಎಲ್ಲ ಕಡೆ 2 ಸಂಖ್ಯೆ ಇದೆ ಅಂದ್ರೆ ಹಾಗಾದ್ರೆ 10ನ್ನ 2 ಭಾಗ ಮಾಡಿ ಎಷ್ಟ್ರಿ ಬರುತ್ತಾ? ಇದು ಎಕ್ಸ್ನ ಬೆಲೆಗೆ ಸಮ ಇರ್ತದೆ. ಯಾವ ಬೆಲೆಗೆ? ಎಕ್ಸ್ನ ಬೆಲೆಗೆ. ಪ್ರೀವಿಯಸ್ ಬಿಡಿಸ್ಕೊಂಡಿದ್ವಲ್ಲ, ಇದು ಎಕ್ಸ್ನ ಬೆಲೆ 5 ಆಯ್ತು ಅಂತ ಹೇಳಿದ್ರ 5 5 25. ಮೆಥಡ್ ನಂಬರ್ 3. ತುಂಬಾ ಮೆಥಡ್ಸ್ ಇದಾವೆ, ನೀವು ಯೋಚನೆ ಮಾಡ್ತಿಲ್ಲ. ನೀವು ಟ್ರೆಡಿಷನಲಿ ಒಂದೇ ಮೆಥಡ್ ಯೂಸ್ ಮಾಡ್ತಾ ಇದ್ದೀರಿ ಅಥವಾ ಒಂದೇ ಪ್ಯಾಟರ್ನ್ ಆಫ್ ಎಕ್ಸಾಂಪಲ್ಸ್ ಅನ್ನು ಸಾಲ್ವ್ ಮಾಡ್ಕೊಳ್ತಾ ಇದ್ದೀರಿ. ಶಾಲ್ ಐ ಪ್ರೊಸೀಡ್ ಫರ್ದರ್ ನಾವು? ಅಳಕ್ಸೋಣ. ಈಗಾಗಲೇ ತಮಗೆ ಗೊತ್ತಿರೋ ವಿಷಯಗಳಿಗಿಂತ ಭಿನ್ನವಾಗಿ ಏನು ಸಿಗ್ತದೆ ಅದನ್ನು ಹುಡುಕ್ತಾ ಹೋಗೋಣ ಸ್ನೇಹಿತರೆ. ಇತ್ತೀಚಿನ ಯಾವುದೋ ಪರೀಕ್ಷೆಯಲ್ಲೇ ಭಿನ್ನರಾಶಿ ಆಧಾರಿತವಾಗಿ ವಯಸ್ಸನ್ನು ಕೊಟ್ಟಿದ್ರು ನೋಡಿ. ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಂತೂ ರೆಗ್ಯುಲರ್ ಕೊಡ್ತಾನೆ ಇರ್ತಾರೆ. ಎಸ್, ಐ ಆಮ್ ವೇಟಿಂಗ್ ಫಾರ್ ಯುವರ್ ರಿಪ್ಲೈ. ಬಿಡಿಸಿ ನೋಡೋಣ, ಪುನಃ ಟೈಮ್ ತಗೋಣ. 1 ನಿಮಿಷ ಸಾಕಲ್ರೇ? ಬನ್ನಿ ಚೆಕ್ ಮಾಡೋಣ, ನೋಡೋಣ ಎಷ್ಟು ಜನ ಬಿಡಿಸ್ಕೊಡ್ತೀರಿ ಅಂತೇಳಿ. ನಾ ಮೊದಲೇ ಹೇಳಿದ್ದೀನಿ, ನಿಮಗೆ ಗೊತ್ತಿರೋ ವಿಷಯಗಳಿಗೆ ಹೊಸದಾಗಿ ಏನಾದ್ರು ಆ್ಯಡ್ ಆನ್ ಆಗ್ಬೇಕಲ್ಲಪ್ಪ. ಬಿಡಿಸಿರೋ ಉದಾಹರಣೆನೇ ಪದೇ ಪದೇ ಬಿಡಿಸೋದಕ್ಕಿಂತ ಬಿಡಿಸಿರೋ ಉದಾಹರಣೆಯನ್ನ ಹೊಸ ರೀತಿಯಲ್ಲಿ ಬಿಡಿಸ್ಕೊಳ್ಳೋಣ, ಇಲ್ಲ ಬಿಡಿಸಿರೋ ಉದಾಹರಣೆಗಿಂತ ಜಾಸ್ತಿ ಮಾಹಿತಿ ಸಿಗಬಲ್ಲಂತ ಮತ್ತೊಂದು ಉದಾಹರಣೆಯನ್ನಾರು ಬಿಡಿಸ್ಕೊಳ್ಳೋಣ. ಎಸ್, ಕೆಲವೊಮ್ಮೆ ಡೌಟು ಬರ್ತದೆ, ಹೇಳ್ತೇನೆ ನಾನು. ನೀವು ಬಿಡಿಸಿ ಫಸ್ಟು. ಅರ್ಧ ಸಮಯ ಖಾಲಿ ಆಗ್ತಾ ಬಂತು ಸ್ನೇಹಿತರ. ಸರಿ ಸ್ನೇಹಿತರೆ, ಸಾಂಪ್ರದಾಯಿಕವಾಗಿ ಪ್ರಶ್ನೆನ ಬಿಡಿಸೋದಾಯ್ತು ಅಂತ ಹೇಳಿದ್ರೆ 10 ವರ್ಷಗಳಿಂದ ಕೆರಿ ಮತ್ತು ಆಲಿಸ್ರವರ ವಯಸ್ಸಿನ, ಕೆರಿಯವರ ವಯಸ್ಸು ಆಲಿಸ್ರವರ ವಯಸ್ಸಿನ 1/3 ಭಾಗ ಆಗಿತ್ತು. ನಮಗೆ ಅನುಪಾತದಲ್ಲಿ ಒಂದು ನೇಮ ಬರ್ತದೆ. ಏನಂತ? ಎದ ಅನುಪಾತ ಬಿ ಇಸ್ ಈಕ್ವಲ್ ಟು ಎ ಅಪಾನ್ ಬಿ ಅಂತ, ಅಥವಾ ಎ ಅಪಾನ್ ಬಿ ಇಸ್ ಈಕ್ವಲ್ ಟು ಎದ ಅನುಪಾತ ಬಿ ಅಂತ. ಈಗ ಈ ನಿಯಮವನ್ನು ಅಪ್ಲೈ ಮಾಡೋರಿದ್ದೀವಿ ನಾವು. 1/3 ಅನ್ನೋದನ್ನ 1:3 ಅಂತ ಪರಿಗಣಿಸಬೇಕು ಅಂತ ಅರ್ಥ. ಇಲ್ಲಿ ಒಂದ್ಸಾರಿ ಬಿಡಿಸ್ಕೊಂಬೋಣ ನೋಡಿ. ಆಲಿಸ್ ಅಂಡ್ ಕೆರಿ, ಕೆರಿಯವರ ವಯಸ್ಸು ಆಲಿಸ್ರವರ ವಯಸ್ಸಿನ 3ನೇ ಒಂದು ಭಾಗ ಅಂತ ಹೇಳಿದ್ರ ಕೆರಿ 1 ಇದ್ರೆ ಆಲಿಸ್ 3 ಅಂತ ಅರ್ಥ. ಕೆರಿ 1 ಇದ್ರೆ ಆಲಿಸ್ 3 ಅಂತ ಅರ್ಥ. ಇವರು ಫಸ್ಟ್ ಕೆರಿಯವ್ರ ಹೆಸರು ತಗೊಂಡಿದಾರ, ನಾವು ಫಸ್ಟ್ ಆಲಿಸ್ ಅವ್ರ ಹೆಸರು ಬರ್ದಿದ್ವಿ, ಅದಕ್ಕೆ ಇಂಟರ್ಚೇಂಜ್ ಆಗಿತ್ತು. ಇಲ್ಲ ಸರ್ ನಮಗೆ ಕನ್ಫ್ಯೂಸ್ ಆಗುತ್ತೆ ಸರ್, ಬೇಡ ತಾಳಿ 1 ನಿಮಿಷ, ಇಲ್ಲೇ ಬರ್ಕೊಂಡ್ಬಿಡ್ತಾರೆ. ನಾನು ಇಲ್ಲೇ ಕೆರಿಯವ್ರ ಹೆಸರನ್ನು ಬರ್ಕೊಂಬೋಣ, ಇಲ್ಲಿ ಎಲಿಯವ್ರ ಹೆಸರನ್ನು ಬರ್ಕೊಂಬೋಣ. ಸೊ 1ರ ಅನುಪಾತ 3 ಅಂದ್ರೆ 1x ಮತ್ತು 3x ಆಗಿರಲಿ ಅಂತ ಅರ್ಥ. ಯಾವಾಗ? 10 ವರ್ಷದ ಹಿಂದೆ. 10 ವರ್ಷದ ಹಿಂದೆ ಇಷ್ಟಾಗಿದ್ರೆ ಇವತ್ತು 1 × x ಅಂದ್ರೆ x ತಾನೇ ಆಗತ್ತೆ. ಸೊ x + 10 ಆಗಿರುತ್ತೆ, 3x + 10 ಅಂತ ಅರ್ಥ. ಹಾಗಾದ್ರೆ ಇನ್ನು ಮೇಲೆ 14 ವರ್ಷ ಕಳೆದಾದ್ಮೇಲೆ, ಈಗಂತೂ ಇಷ್ಟಿದೆ, ಇನ್ನು 14 ವರ್ಷ ಅಂದ್ರೆ ಈ ಸಂಖ್ಯೆಗೆ 14 ಕೂಡಿಸ್ಬೇಕು. 10 + 14 24 ಆಗುತ್ತೆ. ಆವಾಗ ಅವರಿಬ್ಬರ ವಯಸ್ಸುಗಳ ಅನುಪಾತ 5ರ ಅನುಪಾತ 9. 5ರ ಅನುಪಾತ 9. ಡನ್ ಫ್ರೆಂಡ್ಸ್. ಹಾಗಾರ ಈ ಒಂದು ಸಮೀಕರಣದ ಓರೆ ಗುಣಾಕಾರ ಏನಂತ? 3 5 15x, 9 × x 9x, 15 - 9 will give us. ಹಾಗೇನೆ 24 9 216, 24 5 120. ಹೌದಲ್ಲ ನೋಡಿ? ಸೊ 216ರಲ್ಲಿ 120 ಮೈನಸ್ ಮಾಡಿದ್ರೆ 96 ತಾನೇ ಉಳ್ಕೊಳ್ಳುತ್ತೆ. ಅರ್ಥ ಇಷ್ಟ? 6 1s 6 16s, ಎಕ್ಸ್ನ ಬೆಲೆ 16 ಅಂತ ಅರ್ಥ. ಇನ್ನು ಕೇಳಿರೋ ಪ್ರಶ್ನೆ, ಫೈಂಡ್ ದ ರೇಷಿಯೋ ಆಫ್ ದ ಪ್ರೆಸೆಂಟ್ ಏಜಸ್.
16 ಪ್ಲಸ್ 10, 16 ಮೂರಲೆ 48 ಪ್ಲಸ್ 10, 2 13, 2 29 ಅನುಪಾತ ಬಂದು 13:29 ಅನ್ನೋ ಅನುಪಾತ. 13:29 ಅಂತ. ಆರ್ ಯು ಫಾಲೋವಿಂಗ್ ದಸ್? 13:29. ಇಂಥ ಎಕ್ಸಾಂಪಲ್ಗಳಲ್ಲೇ ನಮಗೆ ಥೆರಾಟಿಕಲಿ ಸ್ಟ್ರಾಂಗ್ ಇರಬೇಕಾಗ್ತದೆ ನೋಡಿ. ಎಲ್ಲ ಎಕ್ಸಾಂಪಲ್ಗೂ ಶಾರ್ಟ್ಕಟ್ ಸಿಗ್ತದೆ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ಎಕ್ಸಾಂಪಲ್ಗಳಿಗೂ ಥೇರಿ ಬೇಕು ಅಂತ ಹೇಳೋಕ್ಕಾಗಲ್ಲ. ಅಲ್ಲಿನ ಎಕ್ಸಾಂಪಲ್ ಯಾವುದು, ಎಕ್ಸಾಮ್ ಯಾವುದು, ಟೈಮ್ ಎಷ್ಟು ಕೊಟ್ಟಿದ್ದಾರೆ, ಯಾವ ಭಾಷೆಯಲ್ಲಿ ಪ್ರಶ್ನೆ ಇದೆ, ಆ ಎಲ್ಲ ಸಿಚುವೇಶನ್ಗಳಿಗೆ ತಕ್ಕಂಥ ಮೆಥಡ್ ಅನ್ನೋದು ಡಿಸೈಡ್ ಆಗ್ತದೆ. 4 ಚಾಯ್ಸ್ ಕೊಟ್ಟಿದ್ದಾರೆ, 5 ಕೊಟ್ಟಿದ್ದಾರೆ. ಚಾಯ್ಸಲ್ಲಿ ಆಲ್ ಆಫ್ ದೀಸು, ನನ್ ಆಫ್ ದೀಸು, ಕೆನಾಟ್ ಬಿ ಡಿಟರ್ಮಿನ್ಡ್ ಅನ್ನೋ ಯೂನಿವರ್ಸಲ್ ಚಾಯ್ಸಸ್ ಕೊಟ್ಟಿದ್ದಾರಾ ಇಲ್ವಾ? ಅಥವಾ ಚಾಯ್ಸ್ ಬೇಸ್ಡ್ ಮೆಥಡ್ ಏನಾದ್ರು ವರ್ಕ್ ಆಗುತ್ತಾ ಹೇಗೆ? ಈಗ ಕೌನ್ ಬನೇಗಾ ಕ್ರೋರ್ಪತಿ, ಕನ್ನಡದ ಕೋಟ್ಯಾಧಿಪತಿ, ಸರಿಯಾದ ಉತ್ತರ ಯಾವುದು? ಇಲ್ಲ 50-50, ಫೋನ್ ಎ ಫ್ರೆಂಡ್, ಬೇರೆ ಬೇರೆ ಮೆಥಡಲ್ಲಿ ಸಾಲ್ವ್ ಮಾಡ್ತೀವಲ್ಲ, ಸೇಮ್ ಕೇಸ್ ಇಲ್ಲೂ ಕೂಡ ಅಪ್ಲೈ ಮಾಡ್ತಾ ಬರ್ತೀವಿ ಅಂತ ಅರ್ಥ. ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಎಸ್ ಫ್ರೆಂಡ್ಸ್, ನಿಮ್ಮಿಂದ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದೀನಿ ನಾನು. ಐ ಹೋಪ್ ಈಗ ಪ್ರತಿ ಸಾರಿ ಕೊಟ್ಟಂಗೆ ಇದಕ್ಕೆ ಜಾಸ್ತಿ ಟೈಮ್ ಕೊಡಲ್ಲ ನಾನು. ಎಸ್, ಹರಿಯಪ್, ನೋಡೋಣ, ಉತ್ತರ ಹೇಳಿ ನೋಡೋಣ. ಎಸ್ ಫ್ರೆಂಡ್ಸ್, ಪಿ ಮತ್ತು ಕ್ಯೂರವರ ಈಗಿರುವ ವಯಸ್ಸಿನ ಅನುಪಾತ 5:8. 4 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ 2:3 ಅಂತಾದಲ್ಲಿ ಕ್ಯೂರವರ ಈಗಿರುವ ವಯಸ್ಸು ಎಷ್ಟು ಅಂತ ಪ್ರಶ್ನೆ. ಸಾಲ್ವ್ ಮಾಡ್ಬನ್ರಿ. ಸಾಂಪ್ರದಾಯಿಕವಾಗಿರೋ ಪ್ರಶ್ನೆ, ಎಲ್ಲರಿಗೂ ಗೊತ್ತಿದೆ. ಎಸ್, ನೀವು ಕೊಟ್ಟಂತಹ ಕಾಮೆಂಟ್ಸ್ ಸಾಕಷ್ಟು ಜನ ಸರಿಯಾದ ಉತ್ತರ ಬೇರೆ ಕೊಡ್ತಾ ಇದ್ದೀರಿ. ಬನ್ನಿ, ಪ್ರಸ್ತುತ 5:8 ಅಂದ್ರೆ 5x ಮತ್ತು 8x ಆಗಿರಲಿ. 4 ವರ್ಷ ಆದ ಮೇಲೆ ಅಂದರೆ +4, ಆವಾಗ ಅನುಪಾತ 2:3. ಸೊ 8 2s 16, 16. ಹಾಗೇನೆ 5 3s 15. 16 - 15 1x ಅಥವಾ x. 4 3 12, 4 2 8. 12 - 8, ಎಕ್ಸ್ನ ಬೆಲೆ 4 ಎಂದಾದಲ್ಲಿ ಕ್ಯೂರವರ ಈಗಿರುವ ವಯಸ್ಸು. ಎಸ್, 4 8 32. ಹಾಗಾದ್ರೆ ಉತ್ತರ ಬಂದು 32. ಕ್ಯೂರವರ ಈಗಿರುವ ವಯಸ್ಸೆಷ್ಟು ಅಂತ. ಇಲ್ಲ ಸರ್, ಈ ಮೆಥಡ್ ಗೊತ್ತಿದೆ ನಮಗೆ, ಮತ್ತೇನು ಕಲೀಲಿಕ್ಕೆ ಸಾಧ್ಯ ಇಲ್ಲ? ಚೆಕ್ ಮಾಡೋಣ ನೋಡಿ. ಕ್ಯೂರವರ ಈಗಿರುವ ವಯಸ್ಸು ಎಷ್ಟು ಅಂತ ಪ್ರಶ್ನೆ. 4 ಚಾಯ್ಸ್ ಕೊಟ್ಟಿದ್ದಾರೆ, ಅದನ್ನೇ ಬರ್ಕೊಂಡಿದ್ದೇವೆ. ಪ್ರಸ್ತುತ ಇಷ್ಟು ವರ್ಷ ವಯಸ್ಸಾಗಿದ್ರೆ 4 ವರ್ಷಗಳ ನಂತರ ಅಂದರೆ +4, 20 + 4 24, +4 +4 +4. ಇಸ್ ಇಟ್ ರೈಟ್? ಆವಾಗ ಕ್ಯೂರವರ ವಯಸ್ಸಿನ ಅನುಪಾತ ಅಥವಾ ಪಿ ಮತ್ತು ಕ್ಯೂರವರ ವಯಸ್ಸಿನ ಅನುಪಾತ 2:3. ಹಾಗಾದ್ರೆ ಇಲ್ಲಿ 3ರಿಂದ ಭಾಗ ಹೋಗೋ ಸಂಖ್ಯೆ 3 8, 3 12. ಇದು 3ರಿಂದ ಭಾಗ ಹೋಗಲ್ಲ. ಹಾಗಾದ್ರೆ ಸಂಬಂಧಪಟ್ಟ ಉತ್ತರ ಇದ್ರೆ 20 ಇರಬೇಕು, ಇಲ್ಲ 32 ಇರಬೇಕು ಅಂತ ಅರ್ಥ. ಆದ್ರೆ ಕ್ಯೂರವರ ವಯಸ್ಸಿಗೆ ಸಂಬಂಧಪಟ್ಟ ಸಂಖ್ಯೆ 8. ಈ ಸಂಖ್ಯೆ 8ರಿಂದ ಭಾಗ ಹೋಗಲ್ಲ. ಯಾವುದು? 8 2 16, 8 3 24. ಆದ್ದರಿಂದ ಉತ್ತರ ಎಷ್ಟು ಬರಬೇಕು? ನಮಗೂ ಅಷ್ಟೇ ಉತ್ತರ ಬಂದಿತ್ತಲ್ಲ. ಈಗ ಪ್ರಶ್ನೆಯನ್ನು ಅವಲೋಕಿಸೋ ವಿಧಾನ ಬದಲಾಗ್ತಾ ಇದೆಯಾ ನೋಡಿ. ಸೇಮ್ ಎಕ್ಸಾಂಪಲು, ಅದೇ ಉದಾಹರಣೆ, ಉತ್ತರನೂ ಅದೇನೆ, ನೋಡುವ ದೃಷ್ಟಿಕೋನ ಬದಲಾಗಿದೆ. ಇದು ನಾನು ಶಾರ್ಟ್ಕಟ್ ಅಂತ ಕರೆಯೋದೇ ಇಲ್ಲ ನಾನು ಇದನ್ನು, ಅಥವಾ ಇನ್ನೊಂದು ಮೆಥಡ್ ಖಂಡಿತ ಆಗಲ್ಲ. ಇದು ಗಣಿತವನ್ನು ಕಲಿಯುವ ಶೈಲಿ ಇದು. ವಿ ಶುಡ್ ಲರ್ನ್ ಮ್ಯಾಥಮ್ಯಾಟಿಕ್ಸ್ ಇನ್ ದಿ ಸೇಮ್ ಪ್ಯಾಟರ್ನ್
as it gives us a lot of logical thoughts, correlations, comparisons, analysis, illustrations, many more things out of it that we need to learn at every fraction of time when we enjoy the joy of learning maths. Well, friends, ನಿಮ್ಮ ಸಮಯ ಶುರುವಾಯ್ತು ನೋಡಿ. ಆದಷ್ಟು ಬೇಗ ಉತ್ತರ ಕೊಡಿ. Yes, friends, hurry up. ಚೆಕ್ ಮಾಡ್ವನ್ರಿ ಬೇಗ. ಎಸ್ ಫ್ರೆಂಡ್ಸ್, ಸಮಯ ಖಾಲಿ ಆಗ್ತಾ ಬಂತು. ವೆಲ್, ಬಿಡ್ಸೋಣ್ವೇನ್ರಿ? ಜೇಮ್ಸ್ ರವರ ವಯಸ್ಸು ಮತ್ತು ಅವರ ತಾಯಿ ವಯಸ್ಸುಗಳ ಅನುಪಾತ 5:11 ಅಂತ. 5:11. ಲೆಟ್ ಇಟ್ ಬಿ 5x 11x. 5 ವರ್ಷ ಆದಮೇಲೆ +5 +5 ಇಬ್ಬರಿಗೂ ಈಗ ಅವರಿಬ್ಬರ ವಯಸ್ಸುಗಳ ವ್ಯತ್ಯಾಸ, ಡಿಫರೆನ್ಸ್ ಇಸ್ 18. 11 - 5 ಅಂದರೆ 6x ನ ಬೆಲೆ 18 ಎಂದಾದಲ್ಲಿ x ನ ಬೆಲೆ 6 1 ಆವಾಗ x ನ ಬೆಲೆ 3 ಆಗತ್ತೇನ್ರಿ? ಸರಿ. ಹಾಗಾದ್ರೆ 5 ವರ್ಷಗಳ ನಂತರ ಅವರ ವಯಸ್ಸುಗಳ ಅನುಪಾತದ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಇವರು. x ನ ಬೆಲೆ 3 ಆದ್ರೆ 3 5 15 +5 ಡನ್. ಹಾಗೆ 3 11 33 +5 2 10 2 19. 10ರ ಅನುಪಾತ 19. ಯಾವತ್ತು ಅನುಪಾತವನ್ನ ಸಂಕ್ಷಿಪ್ತ ರೂಪದಲ್ಲಿ ಬರಿತೀವಿ ನೋಡಿ. ಮಾಹಿತಿ ಸರಿ ಇದೆಯಾ ನೋಡಿ ಸ್ನೇಹಿತರೆ? ಎಸ್, ಸಾಂಪ್ರದಾಯಿಕವಾಗಿರುವಂಥ ವಿಧಾನದಲ್ಲೇ ಬರುತ್ತೇನ್ರಿ? ಮಾಹಿತಿ ಸರಿ ಇದೆಯಾ? Well, friends, let's move to the next question now. ಇದು SSC, MTS ಮತ್ತು CHSL ಪರೀಕ್ಷೆಗಳಿಂದ ಇದ್ದ ವಿಶೇಷವಾದ ಒಂದು ಪ್ರಶ್ನೆ. ಇನ್ನೊಂದಿದೆ CHSL ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಮತ್ತೊಂದು ಕ್ವಶನ್ ಇದೆ. ಬಹುಶಃ ಇದ್ರ ನೆಕ್ಸ್ಟ್ ಬರ್ಬೋದೇನೋ. ಸೊ ಈ ಕ್ವಶನ್ ಸ್ವಲ್ಪ ಡಿಫರೆಂಟ್ ಆಗಿರೋದ್ರಿಂದ ನೇರವಾಗಿ ಬಿಡಿಸೋಣ. ಇದಕ್ಕೆ ನಾನು ನಿಮಗೆ ಟೈಮ್ ಕೊಡ್ತಿಲ್ಲ. ಸರಿ ಸ್ನೇಹಿತರೆ, ಬಾಂಡ್ ರವರ ವಯಸ್ಸನ್ನ ಜೇಮ್ಸ್ ಜೊತೆ ಮತ್ತು ರೆಕ್ಸ್ ಜೊತೆ ಇಬ್ಬರ ಜೊತೆ ಹೋಲಿಕೆ ಮಾಡಲಾಗಿದೆ. ಜೇಮ್ಸ್ ಮತ್ತು ರೆಕ್ಸ್ ರವರ ವಯಸ್ಸುಗಳ ಅನುಕ್ರಮವಾಗಿ ಎಕ್ಸ್ ಮತ್ತು ವಾಯ್ ಆಗಿರಲಿ. ಒಬ್ಬರ ವಯಸ್ಸು ಎಕ್ಸ್ ಆಗಿದ್ರೆ ಇನ್ನೊಬ್ಬರ ವಯಸ್ಸು ವಾಯ್ ಆಗಿರ್ತದೆ. ಬಾಂಡ್ ರವರು ಜೇಮ್ಸ್ಗಿಂತ ಎಷ್ಟು ವರ್ಷ ವಯಸ್ಸಿನಲ್ಲಿ ಚಿಕ್ಕವರು? ವೇಳೆ ಇವರಿಗಿಂತ ಏದಷ್ಟು ವಯಸ್ಸು ವರ್ಷ ಚಿಕ್ಕವರು, ಅಷ್ಟೇ ವರ್ಷ ರೆಕ್ಸ್ಗಿಂತ ದೊಡ್ಡವರು. ಅಂದ್ರೆ ಇವರಿಗಿಂತ ಅಷ್ಟೇ ವರ್ಷ ದೊಡ್ಡವರು ಅಂತ ಅರ್ಥ. ಇವೆರಡೂ ಕೂಡ ಬಾಂಡ್ ರವರ ವಯಸ್ಸನ್ನೇ ಪ್ರತಿನಿಧಿಸ್ತದೆ ಅಂತ ಅರ್ಥ. ಜೊತೆಗೆ ಅವ್ರು ಇನ್ನೂ ಒಂದು ಮಾತು ಹೇಳ್ತಾರೆ, ಇವೆರಡನ್ನ ಕೂಡಿಸಿದ್ರೆ ಅಂದ್ರೆ
ಎಕ್ಸ್ ಪ್ಲಸ್ ವೈನ ಬೆಲೆ 48 ಎಂದಾದಲೇ ಬಾಂಡ್ರವರ ವಯಸ್ಸೆಷ್ಟು ಕಂಡುಹಿಡೀರಿ ಅಂತ ಪ್ರಶ್ನೆ. ಇಲ್ಲಿ ಈ ಬಾಂಡ್ರವರ ವಯಸ್ಸು ಪ್ಲಸ್ ಬಾಂಡ್ರವರ ವಯಸ್ಸು ಬಾಂಡ್ರವರ ವಯಸ್ಸಿನ 2ರಷ್ಟು 2 ಪಟ್ಟು ಅಂತ ಅರ್ಥ. ಎನಿ ಡೌಟ್? ಸರಿ, ಇವರಿಗಿಂತ ಎ ವರ್ಷ ಕಡಿಮೆ ಅಂದ್ರೆ ಎಕ್ಸ್ ಮೈನಸ್ ಎ, ಇವರಿಗಿಂತ ಎ ವರ್ಷ ಜಾಸ್ತಿ ಅಂದ್ರೆ ವೈ ಪ್ಲಸ್ ಎ. ಇಲ್ಲಿ ಮೈನಸ್ ಎ ಪ್ಲಸ್ ಎ ಕ್ಯಾನ್ಸಲ್ ಆಗಿ ಎಕ್ಸ್ ಪ್ಲಸ್ ವೈ ಉಳ್ಕೊಳ್ತದೆ. ಎಕ್ಸ್ ಪ್ಲಸ್ ವೈನ ಬೆಲೆ 48 ಅಂತ ಪ್ರಶ್ನೆಯಲ್ಲಿ ಹೇಳ್ಬಿಟ್ಟಿದ್ದಾರೆ ಅವರು. ಈಗ ಕ್ಯಾನ್ಸಲ್ ಮಾಡ್ಕೊಳ್ಬೋದ ನೋಡಿ. 2 1 2 24. ಹಾಗಾದ್ರೆ ಬಾಂಡ್ರವರ ವಯಸ್ಸು ಎಷ್ಟು ವರ್ಷ ಆಗ್ತದೆ ಸ್ನೇಹಿತರ? 24 ವರ್ಷ ಎಂದರ್ಥ. SSC, MTS, CHSL, RRB ಎಲ್ಲ ಪರೀಕ್ಷೆಗಳಲ್ಲೇ ಕೇಳಿರುವಂಥ ಪ್ರಶ್ನೆ ಇದು. ಥಿಯರಿ ಯಾಕೆ ಬೇಕು ನಮಗೆ? ಎಲ್ಲನೂ ಶಾರ್ಟ್ಕಟ್ಟಲ್ಲಿ ಸಾಲ್ವ್ ಮಾಡೋಕ್ಕಾಗಲ್ಲ, ಸರಿನಾ? ಇಲ್ಲ ಸರ್, ನಾವು ಯಾವ ಪ್ರಾಬ್ಲಮ್ ಕೊಟ್ಟರು ಶಾರ್ಟ್ಕಟ್ಟಲ್ಲಿ ಸಾಲ್ವ್ ಮಾಡ್ತೀವಿ. ಸರಿಯಪ್ಪ, ಪ್ರಾಬ್ಲಮ್ ಇದೆ, ಶಾರ್ಟ್ಕಟ್ಟಲ್ಲಿ ಸಾಲ್ವ್ ಮಾಡಿ. ಈ ಪ್ರಶ್ನೆ ನಮಗೆ CHSL ಪರೀಕ್ಷೆಯಿಂದ ಇದ್ದ ಪ್ರಶ್ನೆ ಇದ. 2020-21ನೇ ಸಾಲಿನ CHSL ಪರೀಕ್ಷೆಯ ಪ್ರಶ್ನೆ. ಲಾಸ್ಟ್ ಟೈಮ್ ಕೂಡ ವಯಸ್ಸು ಅನ್ನೋ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಒಂದು ವಿಭಿನ್ನವಾದ ಪ್ರಶ್ನೆಯನ್ನ ಬಿಡಿಸಲಾಗಿತ್ತು. ಎಸ್ ಫ್ರೆಂಡ್ಸ್, ಎ ಮತ್ತು ಬಿ ರವರ ನಡುವಿನ ವಯಸ್ಸಿನ ಅನುಪಾತ 6:5 ಆಗಿದೆ ಮತ್ತು ಸಿ ಹಾಗೂ ಡಿ ಅವರ ಪ್ರತಿಯೊಬ್ಬರ ವಯಸ್ಸು ಬಿಗಿಂತ 10/9 ಆಗಿದೆ. ಎಫ್ ರವರ ವಯಸ್ಸು ಎಗಿಂತ ಕಡಿಮೆ ಮತ್ತು ಬಿಗಿಂತ ಹೆಚ್ಚಾದಲ್ಲೇ. ಇಂಟ್ರೆಸ್ಟಿಂಗ್. ಸರಿ, ಬಿ ಮತ್ತು ಇ ರವರ ನಡುವಿನ ವಯಸ್ಸಿನ ಅನುಪಾತ 2:3 ಮತ್ತು ಎ ರವರ ವಯಸ್ಸು ಈಗಿಂತ 3 ವರ್ಷ ಕಡಿಮೆ ಇದೆ. ಎಲ್ಲರ ವಯಸ್ಸು ಪೂರ್ಣಾಂಕಗಳಾಗಿದ್ದಲ್ಲಿ, ಅಂದರೆ ಇದನ್ನು ದಶಮಾಂಶಗಳಾಗಿ ತಗೊಳಕ್ ಬರಲ್ಲ. 1.1 2 3 ಆಗಿ ಬರಲ್ಲ. ತಗೊಂಡ್ರೆ 1 2 3 ಹೋಲ್ ನಂಬರ್ ಅವ್ರ ಇಂಟೀಜರ್ಸ್ ಅಂತಾನೆ ತಗೋಬೇಕು. ಎ ಮತ್ತು ಎಫ್ ರವರ ವಯಸ್ಸಿನ ಅನುಪಾತ ಎಷ್ಟು ಅಂತ ಪ್ರಶ್ನೆ. ತುಂಬಾ ಇಂಟ್ರೆಸ್ಟಿಂಗ್ ಆದ ಕ್ವಶನ್ ಇದು, ಸರಿನಾ? ಬನ್ನಿ ನೋಡೋಣ. ಈಗ ಎ ಬಿ ಅವರ ವಯಸ್ಸಿನ ಅನುಪಾತ 6:5. 6:5. ಹಾಗೇನೆ ಬಿ ಮತ್ತು ಇ ರವರ ವಯಸ್ಸಿನ ಅನುಪಾತ 2:3. ಮಾಹಿತಿ ಸರಿ ಇದೆನ್ರೆ? ನಮ್ಮ ಈ ಮೊದಲನೇ ವಿಡಿಯೋಗಳನ್ನು ನೋಡಿದ್ರೆ ಈ ಮೆಥಡ್ ತಮಗೆ ಪರಿಚಯ ಇರ್ತದ. ಮೊದಲಿಗೆ ಇಲ್ಲಿ 6 2 ಎಷ್ಟೇ ಆಗತ್ತ? 5 3 15. ಕೊನೆಯಲ್ಲಿ 5 2 ಎ ಬಿ ಮತ್ತು ಇ ರವರ ವಯಸ್ಸುಗಳ ಕುರಿತಾದ ಮಾಹಿತಿ ಸಿಕ್ತು ಅಂತಾಯ್ತು. ಏನೇನು? ಇವರಿಗೆ 12 ವರ್ಷ, 10 ವರ್ಷ, ಇ ರವರಿಗೆ 15 ವರ್ಷ. ಸರಿ, ಐ ಹೋಪ್ ಇಷ್ಟರಲ್ಲೇ ಉತ್ತರ ಸಿಕ್ಕಿದೆ. ಬಟ್ ಪ್ರೊಸೀಜರ್ ಕಂಪ್ಲೀಟ್ ಮಾಡೋಣ. ಇದನ್ನು ಮತ್ತೆ ಮೆಥಡ್ ಹೇಳಿ, ಮೆಥಡ್ 2 ಮತ್ತೆ ಹೇಳ್ತೀನಿ ನಾನು ನಿಮಗೆ. ದನ್ ಸಿ ಮತ್ತು ಡಿ ಪ್ರತಿಯೊಬ್ಬರ ವಯಸ್ಸು ಬಿ 10/9. ಅಂದ್ರೆ ಇವ್ರು 10 ವರ್ಷ ವಯಸ್ಸಾಗಿತ್ತು ಅಂತ ಹೇಳಿದ್ರೆ ಇವರಿಬ್ಬರಿಗೂ 9 ವರ್ಷ ವಯಸ್ಸಾಗಿರುತ್ತದೆ ಅಂತ ಅರ್ಥ. ಮಾಹಿತಿ ಸರಿ ಇದೇನ್ರಿ? ಮುಂದೇನು ಹೇಳ್ತಾರೆ ಅವರು? ಎ ರವರ ವಯಸ್ಸು ಈಗಿಂತ 3 ವರ್ಷ ಕಡಿಮೆ. ಎಸ್, ಇವ್ರು 15 ಇದ್ರೆ 3 ಕಡಿಮೆ. ನಾವು ಬರ್ಕೊಂಡ್ರು ಸರಿ ಇದೆ ಅನ್ಲಿಕ್ಕೆ ಪ್ರೂಫ್ ಅದು. 15 - 3 12. ನಂತರ ಎಫ್ ರವರ ವಯಸ್ಸು ಎಗಿಂತ ಕಡಿಮೆ ಆದರೆ ಬಿಗಿಂತ ಹೆಚ್ಚು. 12ಕ್ಕಿಂತ ಕಡಿಮೆ 10ಕ್ಕಿಂತ ಹೆಚ್ಚು ಅಂದ್ರೆ ಎಷ್ಟು ಇರಬೇಕು?
ಬಂತಲ್ಲ ಉತ್ತರ. ಎ ರವರ ವಯಸ್ಸು 12 ಆದ್ರೆ ಎಫ್ ರವರ ವಯಸ್ಸು 11. ಅದನ್ನೇ ತಾನೇ ಕೇಳಿದ್ದವರು. ಎ ಮತ್ತು ಎಫ್ ಬಗ್ಗೆ ತಾನೇ ಕೇಳಿದ್ದವರು. ಎಸ್ ಫ್ರೆಂಡ್ಸ್, ವಾಪಸ್ ಬಿಡಿಸ್ಲಾ ಮತ್ತೊಂದ್ಸಲ? ಖಂಡಿತವಾಗಿ ಐ ವಿಲ್ ಸಾಲ್ವ್ ಇಟ್. ಬಡಿಸೋನ್ವನ್ರೇ, ನೋಡೋಣ. ಎಸ್ ಫ್ರೆಂಡ್ಸ್, ಬನ್ನಿ, ಲೆಟ್ ಮಿ ಸಾಲ್ವ್ ದ ಸೇಮ್ ಕ್ವಶನ್ ಒನ್ಸ್ ಅಗೇನ್. ಸೊ ನಾವಿನ್ನು ಏನು ಕಲಿಬೇಕು ನೋಡ್ಕೊಳ್ಳಿ. ತುಂಬ ಜನ ನೀವು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಪ್ರಿಪೇರ್ ಮಾಡ್ತಾ ಇದ್ದವರು, ಅಥವಾ ಈವನ್ ಈಗ ಸ್ಟೇಟ್ ಗೌರ್ಮೆಂಟ್ಗೂ ಕೂಡ ದೇ ಹ್ಯಾವ್ ಸ್ಟಾರ್ಟೆಡ್ ದ ರೆಪಿಟೇಷನ್ ಆಫ್ ಸೇಮ್ ಕ್ವಶನ್ಸ್. ತುಂಬ ಜನ ಫೋನ್ ಮಾಡ್ತೀರಿ, ಸಿಂಪಲ್ ಆದ ಪಾಠ, ದಿಕ್ಕುಗಳ ಪರೀಕ್ಷೆ. ಸರ್ ಪರ್ಫೆಕ್ಟ್, ನೀವು ಅದರಲ್ಲಿ ಏನಾರ ಕೇಳಿ. ಸ್ನೇಹಿತರ, ಇತ್ತೀಚಿನ ಮಾದರಿಯ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಇದ್ದೀರಾ? ಅದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಎಲ್ಲೋ ಒಂದು 4 ವಿಡಿಯೋ ನಮ್ಮಂಥವ್ರು ಮಾಡಿರೋದು, ಒಂದು 4 ವಿಡಿಯೋ ನೋಡ್ತೀರಿ, ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಿ. ನಾನು ಗೆದ್ದೆ ಸರ್, ನನಗೆಲ್ಲ ಬರ್ತದೆ ಅಂತೀರಿ. ದಯವಿಟ್ಟು ಹಾಗೆ ಮಾಡಬೇಡಿ. ನೆನಪಿರಲಿ, ನಿಮ್ಮ ಜೊತೆ ನಾವು ಕೂಡ ಕಲಿತಾ ಇರ್ತೀವಿ. ಇದು ಕಲಿಕೆ ಮುಗಿದೋಯ್ತು, ಪಾಠ ಇಲ್ಲಿಗೆ ಮುಗಿದೋಯ್ತು, ಈ ವಯಸ್ಸು ಅನ್ನೋ ಅಧ್ಯಾಯದ ಬಗ್ಗೆ ನಾನು ಎಲ್ಲ ಹೇಳ್ದೆ, ಹಾಗಲ್ಲ ಅರ್ಥ. ಇನ್ನೂ ಇದರಲ್ಲಿ ಹೊಸದಾಗಿ ಕಲೀಲಿಕ್ಕೆ ಬಹಳಷ್ಟು ಅವಕಾಶಗಳಿದೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡಿ, ಈಗ ಏರವರ ವಯಸ್ಸಿನ ಅನುಪಾತ ಯಾವುದು? 6ರಿಂದ ಭಾಗ ಹೋಗುತ್ತೆ, ಭಾಗ ಹೋಗುತ್ತೆ, ಭಾಗ ಹೋಗಲ್ಲ, ಭಾಗ ಹೋಗುತ್ತೆ. ಸರಿನಾ? ನಂತರದಲ್ಲಿ ಎಫ್ ರವರ ವಯಸ್ಸು ಎಗಿಂತ ಕಡಿಮೆ, ಇವ್ರಿಗಿಂತ ಕಡಿಮೆ, ಇವ್ರಿಗಿಂತ ಕಡಿಮೆ, ಹೆಚ್ಚಾಯಿತು. ಉತ್ತರ ಅಲ್ಲ. ಇವೆರಡರಲ್ಲಿ ಒಂದು ಉತ್ತರ. ಹೇಗೆ ಸಾಲ್ವ್ ಹೇಗೆ ಮಾಡಬೇಕು ಗಮನಿಸ್ಕೊಳ್ಳಿ ತಾವು. ಹಾಗಾದ್ರೆ ಈಗ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಲೆಟ್ ಮೀ ಗೆಟ್ ಇನ್ ಟು ದಿ ಕಂಟೆಂಟ್. ನಾವು ಏನಂತ ನೋಡಿ. ಎ ಮತ್ತು ಬಿ ರವರ ವಯಸ್ಸಿನ ಅನುಪಾತ 6:5, 6:5. ಸಿ ಮತ್ತು ಡಿ ಅವರ ವಯಸ್ಸಿನ ಅನುಪಾತ, ಹಾಗೇನೆ ಬಿ ಮತ್ತು ಇ ರವರ ವಯಸ್ಸಿನ ಅನುಪಾತ 2:3. 5 2 10, 2 6 5 3. ಪ್ರಶ್ನೆಯಲ್ಲಿ ಹೇಳಿದ್ರು ಇ ರವರಿಗಿಂತ ಎ ರವರು 3 ವರ್ಷ ಚಿಕ್ಕವರು ಇದಾರನ್ರೆ. ಡನ್. ಚೆಕ್ ಮಾಡೋಣ. ಇದು 12ರಿಂದ ಭಾಗ ಹೋಗ್ತದೆ, ಅದು 12ರಿಂದ ಭಾಗ ಹೋಗ್ತದೆ. ಆದ್ರೆ ಅವ್ರ ವಯಸ್ಸು ಎಷ್ಟಕ್ಕಿಂತ ಕಡಿಮೆ ಇರಬೇಕು? ಯಾರ್ದು? ಎಫ್ ರವರ ವಯಸ್ಸು ಎಗಿಂತ ಕಡಿಮೆ ಮತ್ತು ಬಿಗಿಂತ ಹೆಚ್ಚು. ಬಿಗಿಂತ ಹೆಚ್ಚು ಅಂದರೆ 10ಕ್ಕಿಂತ ದೊಡ್ಡದು, 12ಕ್ಕಿಂತ ಚಿಕ್ಕದು. 10ಕ್ಕಿಂತ ದೊಡ್ಡದು, 12ಕ್ಕಿಂತ ಚಿಕ್ಕದು. ಉತ್ತರ ಸಿಕ್ತೇನ್ರಿ? ಫೇಲ್ ಆಯ್ತಾ? ಬನ್ನಿ ಟ್ರೆಡಿಷನಲಿ ಸಾಲ್ವ್ ಮಾಡೋಣ. ಇಲ್ಲಿ ನೋಡಿ, 12, 10, 15. ಹಾಗೆ ಸಿ ಮತ್ತು ಡಿ ಈ ಪ್ರತಿಯೊಬ್ಬರ ವಯಸ್ಸು ಬಿಯ 10ನೇ 9ರಷ್ಟು. ಇವರಿಗೆ 10 ವರ್ಷ ವಯಸ್ಸಾಗಿದ್ರೆ ಅವರಿಗೆ. ಹಾಗೇನೆ ಮುಂದಿನ ಮಾಹಿತಿ, ಎಗಿಂತ ಕಡಿಮೆ, ಬಿಗಿಂತ ಜಾಸ್ತಿ ಅಂದರೆ ಎಷ್ಟು ಇರಬೇಕು? ಇಲ್ಲ ಸರ್ 10.2 ಇರ್ಬೋದಲ್ಲ ಸರ್, 10.3 ಇರ್ಬೋದಲ್ಲ ಸರ್, 11.5 ಇರ್ಬೋದಲ್ಲ ಸರ್. ಇಲ್ಲೊಂದು ಹೇಳಿಕೆ ಕೊಟ್ಟಿದ್ದಾರಲ್ಲ ಸರ್. ಏನು ಹೇಳಿಕೆ ಕೊಟ್ಟಿದ್ದಾರೆ ಅವರು? ಪೂರ್ಣಾಂಕಗಳಲ್ಲಿರಬೇಕು ಅಂತ ಹೇಳಿದಾರಲ್ಲ ಸರ್, ಇಂಟೀಜರ್ಸ್ ಆಗಿರಬೇಕು ಅಂತ ಹೇಳ್ತಾರಲ್ಲ ಸರ್. ಅವಾಗ ಹೆಂಗೆ 10.5 ತೊಗೊಳಕ್ಕೆ ಬರ್ತದೆ? ಹಾಗಾದ್ರೆ ಈಗ ನೇರವಾಗಿ ಉತ್ತರ ನೋಡ್ಬೋದನ್ರಿ? 12:11. ಏನು ಹೊಸ್ತನ ಬರ್ತಾ ಇದೆ ಪರೀಕ್ಷೆಯಲ್ಲಿ ನೋಡ್ಕೊಳ್ಳಿ. ಇದನ್ನ ಅವಸರ ಮಾಡಬೇಡಿ. ಬಿಡಿಸಿರೋ ಮಾದರಿಯ ಉದಾಹರಣೆಗಳನ್ನೇ ಪದೇ ಪದೇ ಬಿಡಿಸ್ತಾ ಕೂತ್ಕೋಬೇಡಿ. ಎಸ್, ಇದಿಷ್ಟು ವಯಸ್ಸು ಎಂಬ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಒಂದು ರಿವಿಷನ್. ನಿಮ್ಮ
ವಯಸ್ಸು, ನಿಮ್ಮ ಸಮಯ ಹಾಳು ಮಾಡ್ಕೋಬೇಡಿ. ಅಚೀವ್ ಮಾಡ್ಲಿಕ್ಕೆ ತುಂಬ ಇದೆ, ಕಲೀಲಿಕ್ಕೆ ಸಾಕಷ್ಟಿದೆ. ನಿಮ್ಮ ವಯಸ್ಸು ಸರಿಯಾದ ಮನಸ್ಸು ಮಾಡಿದ್ರೆ ಯಶಸ್ಸು ತಮ್ಮದಾಗ್ತದೆ ಅಂತ ತಿಳಿಸ್ತಾ ವಾಪಸ್ ಮತ್ತೆ ಸಿಗೋಣ ಸ್ನೇಹಿತರೆ ಹೊಸ ಪ್ರಶ್ನೆಗಳ ಜೊತೆಗೆ. ಟಿಲ್ ದೆನ್ ಹ್ಯಾವ್ ಎ ಗ್ರೇಟ್ ಟೈಮ್. ಸಿ ಯು ಚಾಂಪಿಯನ್ಸ್.